ಶ್ರುತಿ ಮಾಡ್ತದ? ಶ್ರುತಿ ಇದೆಯಾ? ಐ ಡೋಂಟ್ ಥಿಂಕ್ ಶಿ ಇಸ್ ದೇರ್. ಓಕೆ, ಹೇಳ. ಸ್ಟಾರ್ಟ್ ಮಾಡಿ ಮ್ಯಾಮ್. 3:36. ಬಾಹ್ಯ ನಿರೋಧ್ಯ ಮನಸ ಪ್ರಶಾಂತ. ಅಲ್ಲ, ಬಾಹ್ಯೇ ನಿರುದ್ಧೆ. ಬಾಹ್ಯೇ ನಿರುದ್ಧೆ ಮನಸ ಪ್ರಶಾಂತತ ಮನಃ ಪ್ರಸನ್ನತ ಮನಃ ಪ್ರಸಾದೇ ಪರಮಾತ್ಮ ದರ್ಶನಂ ತಸ್ಮಿನ್ ಸುದೃಷ್ಟ ಸುದೃಷ್ಟೇ ಭವಬಂಧನಾಶೋ ಬಹಿರ್ನಿರೋಧಃ ಪದವಿ ವಿಮುಕ್ತಃ. ಹಲೋ, ಕೇಳಿಸ್ತಲ್ಲ ನಾನು ಹೇಳೋದು? ಹಲೋ, ವಿಮುಕ್ತೇ. ಶ್ರುತಿ ಬಂದ? ಶ್ರುತಿ? ಹಾ ಮ್ಯಾಮ್, ಹರಿ ಓಂ. ನಾನು ಇದೇನಲ್ಲ, ಕೇಳಿಸ್ತಾ ಇದಲ್ಲ? ಅವಾಗ ಕೇಳ್ತಿರ್ಲಿಲ್ಲ. ಓಕೆ, ಹೇಳ. ಬಾಹ್ಯ ನಿವೃದ್ಧೆ ಮನಸಃ ಪ್ರಸನ್ನತ ಮನಃ ಪ್ರಸಾದೇ ಪರಮಾತ್ಮ ದರ್ಶನಂ ತಸ್ಮಿನ್ ಸುದೃಷ್ಟೇ ಭವಬಂಧನಾಶೋ ಬಹಿರ್ನಿರೋಧಃ ಪದವಿ ವಿಮುಕ್ತೇ. ಓಕೆ, ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗುರುಜಿ ಇವಾಗ ನಿಧಿಧ್ಯಾಸ ಮಾಡೋದನ್ನ ಎಕ್ಸಾಂಪಲ್ ತಗೊಂಡು ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಅವ್ರು ಹೇಳ್ತಾರೆ, ಫಸ್ಟ್ ಉಸಿರನ್ನ ಗಮನಿಸಿ, ಆಮೇಲೆ ಉಸಿರು ಗಮನಿಸ್ತಾ ನಮ್ ಮನಸ್ಸು ಶಾಂತವಾಗುತ್ತೆ. ಆಮೇಲೆ ಏನಾದ್ರು ಥಾಟ್ಸ್ ಬಂದ್ರೆ ಇಗ್ನೋರ್ ಮಾಡಿ. ಥಾಟ್ಸ್ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ, ಇಗ್ನೋರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾವು ಏನ್ರ ಮೇಲೆ ಕಂಟೆಂಪ್ಲೇಟ್ ಮಾಡ್ತೀವಿ ಅಂದ್ರೆ, ಪರಮಾತ್ಮನ ಗುಣಲಕ್ಷಣಗಳ ಮೇಲೆ, ಅಥವಾ ಒಂದು ವಾಕ್ಯದ ಮೇಲೆ, ತತ್ವಮಸಿ ಅಂತ ಹೇಳ್ತಾರೆ, ಅಥವಾ ಒಂದು ನಿರಾಕಾರ ನಿರ್ಗುಣ ರೂಪ ಅಂತ ಹೇಳ್ತಾರೆ, ಅದ್ರ ಮೇಲೆ ಕಾಂಟಂಪ್ಲೇಟ್ ಮಾಡಿ ಅಂತ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಸ್ಟೇಜ್. ಅದಾದ್ಮೇಲೆ ಬಿ ದೇರ್ ಇನ್ ದಟ್ ಸ್ಟೇಜ್ ಅಂತ ಹೇಳ್ತಾರೆ. ಸೊ ಅದನ್ನ ಇದಕ್ಕೆ ನಾವು ಹೋಲಿಸಿದ್ರೆ, ಯಾವಾಗ ನಾವು ಮನಸ್ಸು ಶಾಂತವಾಗುತ್ತೋ, ಮನಸ್ಸು ಹೇಗೆ ಶಾಂತವಾಗುತ್ತೆ ಅಂದ್ರೆ, ಹೊರಗಡೆ ನಡೀತಿರೋದು ಪ್ರಪಂಚದಲ್ಲಿ ಅಥವಾ ಈ ಒಂದು ಮಾಯಲ್ಲಿ ಏನ್ ನಡೀತಿದ್ಯೋ ಅದೆಲ್ಲ ನಮ್ಗೆ ಯಾವಾಗ ಅದು ಯಾವ್ದು ಮನಸ್ಸಿಗೆ ಹತ್ತಲ್ವೋ, ಅಥವಾ ಅದರಿಂದ ನಮ್ಮ ಮನಸ್ಸು ಚಂಚಲ ಆಗಲ್ವೋ, ಸುಖ ಬರ್ಲಿ ದುಃಖ ಬರ್ಲಿ ನಾವು ಒಂದೇ ತರ ಯಾವಾಗ ತಗೊಂತೀವೋ, ಮನಸ್ಸು ಯಾವಾಗ ಶಾಂತವಾಗಿರುತ್ತೋ, ಸ್ಟೇಬಲ್ ಆಗಿರುತ್ತೋ, ಅವಾಗ ನಾವು ಅದನ್ನ ಹೆಂಗೆ ಅಂದ್ರೆ ಕ್ಲಿಯರ್ ಮಿರರ್ ತರ ಅನ್ಕೊಬಹುದು. ಯಾವಾಗ ಕರೆಕ್ಟ್ ಆಗಿರೋ ಮಿರರ್ ಇರುತ್ತೋ ಅವಾಗ ಲೈಟ್ ರಿಫ್ಲೆಕ್ಷನ್ ಪರ್ಫೆಕ್ಟ್ ಆಗುತ್ತೆ. ಅದೇ ಮಿರರ್ ಒಡೆದೋಗಿದ್ರೆ ಅವಾಗ ನಿಮ್ ಮುಖನೇ ವಿಕಾರವಾಗಿ ಹೆಂಗೆಂಗೋ ಕಾಣ್ತಾ ಇರುತ್ತಲ್ವ. ಸೊ ಹಾಗೆ ಯಾವಾಗ ಮನಸ್ಸು ಕ್ವೈಟ್ ಆಗಿರುತ್ತೋ ಅವಾಗ ವಿ ಕ್ಯಾನ್ ಸಿ ನಾವು ಏನೇನ್ ಕಲಿತಾ ಇದೀವಿ, ಅಥವಾ ನಾವ್ ಏನೇನು ಪರಮಾತ್ಮನ ಗುಣಲಕ್ಷಣಗಳು ಏನ್ ಕೇಳ್ತಾ ಇದೀವೋ ಅದೆಲ್ಲ ನಮ್ಮಲ್ಲಿ ಮೂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿರಾಕಾರ ನಿರ್ಗುಣ, ಅಥವಾ ತತ್ವಮಸಿ, ವಿ ಆರ್ ದ್ಯಾಟ್, ನಾನೆಂಬುದು ನಾನಲ್ಲ, ಈ ಮನಸ್ಸು ದೇಹ ಬುದ್ಧಿ ನಾನಲ್ಲ ಅಂತ ನಾವು ಅದನ್ನ ಕಾಂಟಂಪ್ಲೇಟ್ ಮಾಡ್ತಾ ನಾವು ನಿಧಿಧ್ಯಾಸನ ಮಾಡಿದ್ರೆ ವಿ ವಿಲ್ ಬಿಕಮ್ ವಿ ವಿಲ್ ಬಿ ಅದನ್ನ ನಾವು ಅಳವಡಿಸ್ಕೊಂತಾ ಇರ್ತೀವಿ. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈ ಭಕ್ತಿ ಯೋಗದಲ್ಲಿ ಹೇಳ್ತಾರೆ, ನಾವು ರಾಮನ್ ಬಗ್ಗೆ ಜಪಿಸ್ತಾ, ಅವರು ತುಂಬಾ ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ರಾಮನ್ ಬಗ್ಗೆ ಜಪಿಸ್ತಾ ರಾಮನ ಗುಣಲಕ್ಷಣಗಳು ಬರುತ್ತೆ. ರಾಮನ ಏನೇನು ಶ್ರೀ ಪುರುಷೋತ್ತಮ ಆ ತರ ಎಲ್ಲ ಏನ್ ಹೇಳ್ತಾರಲ್ಲ, ಆ ತರ ಗುಣಲಕ್ಷಣಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಸಿಮಿಲರ್ಲಿ ನಾವು ಪರಮಾತ್ಮನ ಗುಣಲಕ್ಷಣಗಳು ಕಾಂಟಂಪ್ಲೇಟ್ ಮಾಡ್ತಾ ನಿಧಿಧ್ಯಾಸದಲ್ಲಿ ವಿ ವಿಲ್ ಬಿ ರಿಫ್ಲೆಕ್ಟಿಂಗ್ ವಾಟ್ ಎವರ್ ಗುಣಲಕ್ಷಣಗಳಿರುತ್ತೆ, ಆ ಶಾಂತತೆ ಬರುತ್ತೆ. ಸೊ ಇದನ್ನ ನಾವು ರಿಯಲೈಸ್, ಇದನ್ನ ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ನಮ್ಗೆ ಯಾವ ಜನನ ಮರಣ, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಇವಾಗ ನಮ್ಗೆ ಏನು ಈ ಒಂದು ಆಲೋಚನೆಗಳು, ಮನಸ್ಸು ಓಕೆ ನಾನು ಪಾಸ್ಟ್ ಅಲ್ಲಿ ಇದ್ದಾಗ, ಪ್ರೆಸೆಂಟ್ ಅಲ್ಲಿ ಇಲ್ದೇನೆ ಫ್ಯೂಚರ್ ಅಲ್ಲಿ ಇದ್ದಾಗ ಆತರ ಎಲ್ಲ ಇರುತ್ತಲ್ಲ. ಸೊ ಆ ಜನನ ಮರಣಗಳನ್ನ ನಾವು ಹಿಂದಕ್ಕಿಟ್ಟು ಈ ಒಂದು ಎಕ್ಸ್ಟರ್ನಲ್ ವರ್ಲ್ಡ್ ನಾವ್ ಏನಾದ್ರೂ ಏನ್ ಥಾಟ್ಸ್ ಇದೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಮನಸ್ಸು ಶಾಂತವಾಗಿ ಕೂರ್ಕೊಂಡು ನಾವು ನಿಧಿಧ್ಯಾಸನ ಮಾಡಿದ್ರೆ ಇದೇ ಇನಿಷಿಯಲ್ ಸ್ಟೆಪ್ ಆಫ್ ನಿಧಿಧ್ಯಾಸನ. ಸೊ ಮನಸ್ಸು ಶಾಂತತೆ ಮಾಡೋದು ಮೊದಲನೇ ಸ್ಟೆಪ್ ಆಫ್ ನಿಧಿಧ್ಯಾಸನ. ಇದನ್ನು ಗುರುಜಿ ನಿಧಿಧ್ಯಾಸ ಮಾಡುವಾಗ ಇದನ್ನೇ ಹೇಳ್ತಾರೆ. ವೆನ್ ವಿ ಬ್ರೀತ್ ಅಂಡ್ ವೆನ್ ವಿ ಅಬ್ಸರ್ವ್ ದ ಬ್ರೀತಿಂಗ್ ಅಂಡ್ ದೆನ್ ಮೈಂಡ್ ಸ್ಟೇಬಲ್, ಶಾಂತವಾಗುತ್ತೆ. ಥಾಟ್ಸ್ ಏನಾದ್ರು ಬಂದ್ರೆ ಇಗ್ನೋರ್ ಮಾಡ್ಬೇಕು ಅಂಡ್ ನೆಕ್ಸ್ಟ್ ಸ್ಟೆಪ್ಸ್ ಹಂಗೆ ಫಾಲೋ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಇದರಲ್ಲಿ ಮುಕ್ತಿಗೆ ಮೊದಲನೆಯ ಒಂದು ಸ್ಟೆಪ್ ಅಂತ ಹೇಳಿದ್ದಾರೆ ಇದರಲ್ಲಿ ಲಾಸ್ಟ್ ಲೈನ್. ಸೊ ಇಷ್ಟು ಅರ್ಥ ಆಯ್ತು. ಯಾರಾದ್ರೂ ಏನಾದ್ರು ಹೇಳ್ತೀರಾ? ಆಡ್ ಆನ್ ಏನ್ ಮಾಡ್ಬೋದು ಅಂದ್ರೆ, ಲೈಕ್ ಹಿಂದಿಂದಲ್ಲಿ ತತ್ವಬೋಧದಲ್ಲಿ ವಿ ಹ್ಯಾಡ್ ಸೀನ್ ಅಲ್ಲ, ಲೈಕ್
ಸತ್ ಚಿತ್ ಆನಂದ ಅಂತ ಈ 3 ಗುಣಲಕ್ಷಣಗಳು. ಸೊ ಸತ್ ಮತ್ತೆ ಚಿತ್ ನಮ್ಗೆ ಯಾವಾಗ್ಲೂ ಎವಿಡೆಂಟ್ ಆಗಿರುತ್ತೆ. ಬಟ್ ಆನಂದ ಇಸ್ ಸಮಥಿಂಗ್ ದಟ್ ನಾವು ವಿವೇಕ ಚೂಡಾಮಣಿಲೂ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಆನಂದಮಯ ಕೋಶ ಬಂದಾಗ ಮನಸ್ಸು ಶಾಂತವಾದಾಗ ಮಾತ್ರ ಆನಂದ ಕಾಣುತ್ತೆ ಅಂತ. ಸೊ ಇದರಲ್ಲಿ ಪರಮಾತ್ಮ ದರ್ಶನಂ ಅಂದ್ರೆ ಅದೊಂದು ಲೈಕ್ ಇಟ್ ಕುಡ್ ಬಿ ಈ ಪರ್ಸ್ಪೆಕ್ಟಿವ್ ಅಲ್ಲೂ ನೋಡ್ಬೋದು ಅಂತ ಅನಿಸ್ತು. ಲೈಕ್ ಸಚ್ಚಿತ್ ಆನಂದ ಫುಲ್ ನಮ್ಗೆ ಮನಸ್ಸು ಶಾಂತವಾಗಿ ಇದ್ದಾಗ ಪೂರ್ಣ ದರ್ಶನ ಆಗುತ್ತೆ ಅಂತ. ಸೊ ಅದು ಲೈಕ್ ಶ್ರುತಿ ಹೇಳ್ದಂಗೆ ದಟ್ ವಿಲ್ ಲೀಡ್ ಟು ಅಸ್ ಆಸ್ ದ ಮೈಂಡ್ ಕ್ವೈಟ್ ಆಗಿರುತ್ತೆ ಫಸ್ಟ್ ಸ್ಟೆಪ್ ಮೆಟ್ಲಾಗುತ್ತೆ ನಮ್ಗೆ ನಿಧಿಧ್ಯಾಸದಲ್ಲಿ ಅಂತ. ಇನ್ನೇನಾದ್ರು ಹೇಳ್ತೀರಾ ಉಷಾ ಮೋಹನ್ ಲಕ್ಷ್ಮಿ ಅವರು? ಅಂದ್ರೆ ಇಲ್ಲಿ ನಿಧಿಧ್ಯಾಸದ ಬಗ್ಗೆ ನಾವ್ ಇವಾಗ ಹೋಗ್ತಿದೀವಿ. ನಮ್ಮ ಯೋಗ ಇದ್ರಲ್ಲಿ ಹೇಳ್ಬೇಕಾದ್ರೂ ಏನು ಯಮ ನಿಯಮ ಆಸನ ಪ್ರತ್ಯಾಹಾರ ಅದು ಹೋಗ್ತಾ ಹೋಗ್ತಾ ಕೊನೆಗೆ ಕೂಡ್ಬೇಕಂದ್ರೆ ನಮ್ ಬಾಡಿ ಸ್ವಲ್ಪ ನಾವ್ ಆಕ್ಟಿವ್ ಮಾಡಿದ್ರೆ ಅವಾಗ ನಮ್ ಬ್ರಿತ್ ಸ್ವಲ್ಪ ಕಂಟ್ರೋಲ್ ನಿಧಾನ ಡೀಪ್ ಇರುತ್ತೆ. ಯಾವಾಗ ಬ್ರಿತ್ ಕಂಟ್ರೋಲ್ ಇದ್ರೆ ನಮ್ಮ ಥಾಟ್ಸ್ ಕೂಡ ಲೆಸ್ ಇರುತ್ತೆ. ಬಟ್ ಅಲ್ಲೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಚೂಸ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಥಾಟೋ ನಾಮನೋ ಅಥವಾ ಉಸಿರಾಟನೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದನ್ನೇ, ಅಥವಾ ನಾವೇನು ಒಳ್ಳೇದು ಕೇಳಿರ್ತೀವಿ ಇವಾಗ ಸಚ್ಚಿತ್ ಆನಂದ ಯಾವತ್ ಸತ್ತಿರುತ್ತೋ ಅದ್ರಲ್ಲೇ ಮತ್ತೆ ಮತ್ತೆ ಮನನ ಮಾಡ್ಕೋತ ಅದ್ರಲ್ಲೇ ಕೂತ್ರೆ ನಿಧಿಧ್ಯಾಸ ಆಗತ್ತೆ. ಇಲ್ಲಿ ಏನಂದ್ರೆ ಅದಕ್ಕೆ ಹೊರಗಿಂದು ಅನೇಕ ಥಿಂಗ್ಸ್ ಡಿಸ್ಟರ್ಬ್ ಮಾಡ್ತಿರುತ್ತೆ. ಬಟ್ ಈ ಜ್ಞಾನಿ ಆದವನು ಯಾವತ್ತು ನಾನು ದೇಹ ಬುದ್ಧಿ ಮನ್ಸಲ್ಲ ಅನ್ನೋದ್ರಿಂದ ಅವನು ಒಳಗೆ ತಗೊಂಡು ಒಳಗಡೆ ಒಂದು ಸಚ್ಚಿತ್ ಆನಂದ ಇದೆ, ಯಾವ್ದು ಸತ್ಯವೋ ಅನಂತವೋ ಅದೇ ನಾನು ಅನ್ನೋದನ್ನ ಆ ಯೋಚನೆಯನ್ನು ಅವನು ಬಿಡಿಲ್ದ ಅದ್ರಲ್ಲೇ ಇಟ್ಕೊಂಡು ಮಾಡಿದಾಗ ನಿಧಿಧ್ಯಾಸ ಮತ್ತೆ ಮತ್ತೆ ಅದ್ರಲ್ಲೇ ಪ್ರೆಸೆಂಟ್ ಅಲ್ಲೇ ಹೋಗ್ತಾ ಇದ್ರೆ ಹೊರಗಿಂದೇನು ಥಿಂಗ್ಸ್ ಇದ್ ಮಾಡಲ್ಲ. ಅವಾಗ ಅವನು ಈ ಹೊರಗಿಂದ ಎಲ್ಲದ್ರಿಂದ ಮುಕ್ತನಾಗುತ್ತೆ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ ಅಂತ. ಓಕೆ, ನಮ್ ಇನ್ನು 2 ಶ್ಲೋಕ ಮುಗಿಸ್ಬೇಕು, ಅದಕ್ಕೋಸ್ಕರ ಇನ್ನು ಹೇಳ್ತೀನಿ. ಇಲ್ಲೇನು ಅಂದ್ರೆ ಈ ಬಾಹ್ಯ ಪ್ರಪಂಚ ನಾವು ಯಾವ ಬಾಹ್ಯ ಪ್ರಪಂಚ ಬಿಟ್ಟು ಅಂದ್ರೆ ವಿತ್ಡ್ರಾ ಫ್ರಮ್ ದ ಬಾಹ್ಯ ಪ್ರಪಂಚ, ಮನಸ್ಸು ಕ್ವೈಟ್ ಆಗತ್ತೆ, ಶಾಂತವಾಗತ್ತೆ. ಆ ಶಾಂತ ಮನಸ್ಸಿನಲ್ಲಿ ಪರಮಾತ್ಮನ ನಮಗೆ ಇದು ಅನುಭೂತಿ ಆಗತ್ತೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಅಂಡ್ ಸೊ ಅಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಇಂದ ವಿ ಆರ್ ಫ್ರೀ ಫ್ರಮ್ ದ ಚೈನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಇಸ್ ಬ್ರೋಕನ್. ತಸ್ಮಿನ್ ಸುದೃಷ್ಟೇ ಭವಬಂಧನಾಶೋ ಬಾಹ್ಯ ನಿರುದ್ಧೆ ಮನಸ್ಸ. ಯಾವಾಗ ಹೊರಗಿನ ಇದರಿಂದ ನಾವು ವಿತ್ಡ್ರಾ ಮಾಡ್ತೀವೋ ಮನಸ್ಸು ಪ್ರಸನ್ನತ ಮನಪ್ರಸಾದೆ ಶಾಂತವಾಗತ್ತೆ. ಆವಾಗ ಪರಮಾತ್ಮ ದರ್ಶನವಾಗತ್ತೆ ನಮಗೆ. ಅದರಿಂದ ಏನಾಗತ್ತೆ ಅಂದ್ರೆ ನಾವು ವಿ ಆರ್ ಫ್ರೀ ಫ್ರಮ್ ಭವಬಂಧ ನಾಶ, ಅಂದ್ರೆ ವಿ ಆರ್ ಫ್ರೀ ಫ್ರಮ್ ದಿಸ್ ಸಂಸಾರ, ಬರ್ತ್ ಅಂಡ್ ಡೆತ್ಸ್, ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ಸ್. ಸೊ ಬಹಿರ್ ನಿರೋಧ ಪದವಿ ವಿಮುಕ್ತೆ. ಹೀಗೆ ಹೊರಗಿನ ಪ್ರಪಂಚದಿಂದ ಯಾವಾಗ ವಿ withdraw, there is ವಿಮುಕ್ತೆ, ಮುಕ್ತಿ ಇಸ್ ಪಾಸಿಬಲ್ ಅಂತ ಹೇಳಿ, ದಿಸ್ ಇಸ್ ದ ಎಸೆನ್ಸ್ ಆಫ್ ದ ಥಿಂಗ್. ಬಟ್ ಇಲ್ಲಿ ಏನ್ ನಾವು ತೆಗೆದುಕೋಬೇಕು ಅಂದ್ರೆ, ಸೊ ಯು ಹ್ಯಾವ್ ಟು ವಿತ್ಡ್ರಾ. ವಿತ್ಡ್ರಾಲ್ ಮೀನ್ಸ್ ಇಟ್ಸ್ ಎ ಸಾಧನ, ಇಟ್ಸ್ ಅನ್ ಆಕ್ಷನ್ ಬೈ ಅಸ್, ಇಟ್ಸ್ ಅನ್ ಎಫರ್ಟ್. ಸುಮ್ನೆ ಆಗಲ್ಲ. ನಾವು ಕಣ್ಮುಚ್ಕೋಬೇಕು, ಅದಕ್ಕೆ ಫಸ್ಟ್ we have to stay in a quiet place. Then maybe we may have to say some shloka so that other sounds and all don't disturb us. Amele we concentrate on breathing. So there is an effort, control the breathing, and gradually breathing becomes effortless. We come to the present. So these are all the various steps to withdraw from the outer world. So ಹೀಗೆ ವಿತ್ಡ್ರಾ ಮಾಡಿಬಿಟ್ರೆ ನಿನಗೆ ಮುಕ್ತಿ ಸಿಗ್ಬಿಡತ್ತಾ? ಸೊ the person who has no clear idea about Vedanta will ask, ಹಾಗಾದ್ರೆ that means through this sadhana we can achieve mumukshutva ಅಂತ. So ಇಲ್ಲಿ what the teacher wants to say is, if you are achieving by withdrawing your senses from the outer world, you are achieving moksha. It means through action you are getting moksha. But nowhere Vedanta says through action you achieve jnana. Alva? Jnanakke actions ಎಲ್ಲ ಬಿಟ್ಬಿಡ್ಬೇಕು. It has to happen on its own. So ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, it's direct ಆಗಿ ನೀವು withdrawing from this outer world is not going to take you to the Supreme Lord or the Paramatman. That is only the first step.
it's a first step. There is a series of steps in this. For example, the example ಕೊಡ್ತಾರೆ, ಇವಾಗ when the earth revolves around the sun, because the earth revolves around the sun, ನಮಗೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. Okay, if the earth had remained in one place, ಏನಾಗುತ್ತೆ? One place will be continuously getting the sun's rays, it will become a desert. The other side will not get any sunlight, it will be totally cold and allu enu iralla. Because of the earth going around the sun and different parts of the earth getting the sun, getting each of light and ಇದು ತುಂಬಾ ತೀಕ್ಷ್ಣವಾದ scorching heat ಇಲ್ಲ. In that sun's heat, the oceans, the waters of the oceans evaporate, they go up, they get collected. When more and more water gets collected, the vapor, when it becomes very dense and heavy drops come back as rain. So it's a process, alva. There are so many stages involved. Hage, this shutting ourselves out from the outer world is one step, but there are more steps. So don't think just by shutting thing out and making immediately the mind will become quiet and that. Because mind quiet agakke, we have seen already, Yashmita told, we have discussed so many. First of all, we have to develop, we must understand what is Paramatma, avನ ಗುಣಲಕ್ಷಣ ಗೊತ್ತಾಗಬೇಕು. ಅದರಲ್ಲಿ ಯಾವುದೋ ಒಂದು ಸ್ಟ್ರಾಂಗ್ ಆಗಿ ನಮ್ಗೆ ಅಪೀಲ್ ಆಗಿರೋದನ್ನ ಇಟ್ಕೊಂಡು we have to keep focusing. As we are focusing, there are so many obstacles coming. ಆ ಆಬ್ಸ್ಟಿಕಲ್ಸ್ನೆಲ್ಲ ಡೀಲ್ ಮಾಡಬೇಕು ಅಲ್ವಾ? ಇದೆಲ್ಲ ಆದ್ಮೇಲೆ that thing. So let us not come to the conclusion that just by shutting off in one step, through action, we are reaching that state. That is the first thing we should know from this shloka. The second thing is, yavaga manaprasada andre, the manasu shantavagutte, quiet agutte, there will be no agitations in the mind. Yavaga agitations ilvo, yavaga then you naturally, we have stopped, that means we have made an effort to stop the wanderings of the mind. And so we have become onthara prasannate baratte. So ಮನಸ್ಸಿನಲ್ಲಿ ಯಾವಾಗ ಪ್ರಸನ್ನತೆ ಬರುತ್ತೆ ಅದನ್ನ, and ಮನಸ್ಸಿನಲ್ಲಿ ಯಾವ ಥಾಟ್ಸ್ ಇರಲ್ಲೋ ಅದನ್ನೇ ಅಮನಿ ಭಾವ ಅಂತಾರೆ, ಅಂದ್ರೆ ಮೈಂಡ್ಲೆಸ್ ಸ್ಟೇಜ್ ಅಂತ ಹೇಳ್ತಾರೆ. So when it is a mindless stage, when there is no thought, it is called as mindless stage. ಆವಾಗ ಪರಮಾತ್ಮನ ದರ್ಶನ ಆಗತ್ತೆ. ಪರಮಾತ್ಮ ದರ್ಶನ ಅಂದ್ರೆ you will not be seeing any figure. It will be only an experience. And it is an experience, and this is also one of the 4 purusharthas, because nam 4 purushartha enu, dharma, artha, kama, moksha. So we are attaining the 4th purushartha. That is that when we experience Paramatma in our mind, we are achieving the 4th purushartha. So therefore, identification from the body mind ಇದೆಲ್ಲ ಅವಾಗ ಎಂಡ್ ಆಗ್ಬಿಡುತ್ತೆ. And once you are liberated, last time we have seen, ಒಂದ್ಸಲ ನಿರ್ವಿಕಲ್ಪ ಸಮಾಧಿ ಹೋದ್ಮೇಲೆ, the man coming back to the I mean, he may be in the world doing his duties, but he will not be the same person. His complete approach to life will be very different. So that is called as nirvikalpa samadhi. That is that total liberation. That is the mukti we have to achieve. But we must remember that this is only the shutting the mind out from the world is only an initial step. It's not the only step. And ಆಮೇಲೆ ಯಾವಾಗ ನಾವು the man who attains the nirvikalpa samadhi, avanu, even when he comes back from that samadhi, he is in the world, he will not run after the objects of the world. So ಅವನಿಗೆ ಅದೇ ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನತೇಶು ರಮತೆ ಬುಧ. ಬುಧ ಅಂದ್ರೆ ಅಂತ ಒಬ್ಬ ಜ್ಞಾನಿ ಸೆನ್ಸ್ ಆಬ್ಜೆಕ್ಟ್ಸ್ ನಲ್ಲಿ he will not start enjoying sense objects as he was doing before. That is one of the lakshanas of the thing. And then also Krishna ಹೇಳಿದ್ದಾನೆ that because ಇದು 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಅದರಲ್ಲಿ ಇಲ್ಲ ಬಟ್ ದೇ ಆರ್ ಇನ್ ಮೀ, ಅಂದ್ರೆ
I am not in the objects, but objects are in me. Anta. That means ಈ ಪ್ರಪಂಚ ನನ್ನಲ್ಲಿದೆ, ನಾನು ಅದರಲ್ಲಿಲ್ಲ ಅಂತ. So the Jnani also attains that kind of a mental state. And so even after that Nirvikalpa Samadhi, he has attained that, he comes back to the world, he will not get attached to these, sense objects. So therefore, the Vimukti, it is total liberation, not a temporary liberation. So total liberation we have to achieve means this is only the first step. Withdrawing the mind from the sense objects, shutting off the world is only a first step. But we must remember there are many more. Adrinda manas shanta agatade. Manas shanta, that is not the only, that is the first step. Adadmel hednala, we have to focus on the thoughts. We are gunalakshanಗಳ ಬಗ್ಗೆ ನಾವು focus ಮಾಡಬೇಕು. Then there are so many obstacles coming. Adanella we have to overcome, and we have to keep on putting efforts to reach that state of thoughtlessness. Is not very easy. It's when we reach that state, then we have the experience of the Paramatma. And that is what it says. So it's a long process, but to cut it short, he has told how we should begin this Nidhidhyasana anta illi Shankaracharya helidare. Ashtanta. That is what I feel. Anything more you want to add? Any of you? Yashmita, Shruti? One question ittu ma'am. Bhavabandhana Nasha, they are talking about Nirvikalpa Samadhi experience ಹೇಳ್ತಾ ಇದಾರಾ? Like see, he is going from the first step to the last step straight away. Okay. But in between steps have not been described. So, see, when you literally read the shloka, ನೀವು ತೆಗೆದುಕೊಳ್ತೀವಿ by like ಇವಾಗ ಯೋಗದಲ್ಲಿ ಹೇಳ್ತಾರಲ್ಲ, ಚಿತ್ತವೃತ್ತಿ ನಿರೋಧ, ಯಮ ನಿಯಮ ಆಸನ ಪ್ರಾಣಾಯಾಮ ಅದು ಸಮಾಧಿ ಅಂತ ಹೇಳ್ತಾರಲ್ಲ. ಸೊ ದಟ್ ಇಸ್ ಕಾಲ್ಡ್ ಚಿತ್ತವೃತ್ತಿ. ಸೊ ಹಾಗಾಗ್ಬಿಟ್ರೆ ನಿಮ್ಗೆ ಪರಮಾತ್ಮ ದರ್ಶನ ಆಗತ್ತೆ, ಹಾಗಲ್ಲ. ಇಟ್ ವಿಲ್ ಅದಾದ್ಮೇಲೆ there are so many steps in between. Because in Vedanta takes the various steps of yoga, yama, niyama, adella accept. But they say for them the ultimate is mindlessness. There's no idunta. But illi hagalla. We have to bring in the thought of Brahmakara Vritti. I told you that is what is a Brahma ಬಗ್ಗೆ ಯೋಚನೆ ಮಾಡ್ತಾ with effort, that is Nidhidhyasana. When the thought becomes effortless, it becomes Savikalpa Samadhi. When the thought occupies you, Brahman, the thought dissolves, I am Brahman, I experience it, that is Nirvikalpa Samadhi. Okay? So there is a difference between yoga and Vedanta. Okay, and so he is all the time having that thought in him, even when he comes out of miracle, I am Brahman anta. I am Brahman andre it's not an ego. Naanilla idella Brahman ಮಾಡ್ತಾ ಇರೋದು. He loses his identity. ನಾನು ಅನ್ನೋದು ಹೊರಟೋಗುತ್ತೆ. ಅಲ್ಲಿ ಬ್ರಹ್ಮ ಮಾತ್ರ ಉಳಿತಾನೆ, ಬ್ರಹ್ಮಾಕಾರ ವೃತ್ತಿ ಮಾತ್ರ ಉಳಿಯುತ್ತೆ. So naturally, when he comes back from Nirvikalpa Samadhi and interacts with the world, his interaction with the world will be totally different. Ivaga. Alva? Whether good or bad, nothing affects him. So that is what. So the in-between stages we must not miss. We must remember that anta. Okay. He has told the first stage and the last stage. Okay. The in-between stages, since we have already studied all that before, we must remember those stages also we have to go through in the attaining Samadhi. Okay, sure. Because once you shut off from the world and you go attain that, when you come back again, what happens to you with the world and the sense objects? Alva? So it will be very different. Will not be so attached. That is the thing. Shall we go to the next one? Yeah, sure. ಅಲ್ಲ ಬೆಳಿಗ್ಗೆ 5ರಿಂದ 6 So 368 ಯೋಗಸ್ಯ ಪ್ರಥಮ ದ್ವಾರಂ
ವಾಗ್ ನಿರಾದೋ ಯಾವ ನಂಬರ್ ಹೇಳುಮ್ಮ? 368. 368. ಯೋಗಸ್ಯ ಪ್ರಥಮದ್ವಾರಂ ವಾಂಗ್ ನಿರೋಧಃ ಅಪರಿಗ್ರಹ ನಿರಾಶಾ ಚ ನಿರೀಹ ಚ ನಿತ್ಯಮೇಕಾಂತಶೀಲತಾ. ಇಲ್ಲಿ ಸ್ಟೆಪ್ಸ್ ಹೇಳ್ತಾ ಇದ್ದಾರೆ. ಈ ಸ್ಟೆಪ್ಸ್ ಹೇಳ್ತಾರೆ. ಮೂಲಲಕ್ಷ್ಮಿ ಮ್ಯಾಮ್, ನೀವು ಸ್ಟಾರ್ಟ್ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಅಂದ್ರೆ ಇಲ್ಲಿ ಅದೇ ಈ ಶ್ಲೋಕ ಹೇಳೋದು ಪ್ರಥಮ. ಇದು ನಾವೇನ್ ಇಷ್ಟೊತ್ತು ಮಾತಾಡಿದ್ರಿ ಅದಕ್ಕಿಂತ ಮುಂಚಿನ ಶ್ಲೋಕಗಳಲ್ಲೂ ನಿಧಿಧ್ಯಾಸ, ನಿರ್ವಿಕಲ್ಪ ಸಮಾಧಿ ಅಗಳ ಬಗ್ಗೆನೇ ಹೇಳುತ್ತೆ. ಸೊ ನಾವೇನು ಶ್ರವಣಕ್ಕಿಂತ ಮನನ ಸಹಸ್ರ ಪಾಲು ಹೇಳಿ, ಮನನಕ್ಕಿಂತ ನಿಧಿಧ್ಯಾಸ ಹೆಚ್ಚು ಇದು ಇಂಪಾರ್ಟೆಂಟ್ ಅನ್ನೋದನ್ನ ಈ ಹಿಂದೆ ಮುಂದೆ ಶ್ಲೋಕಗಳು ಹೇಳುತ್ತೆ. ಸೊ ಏನ್ ಇವಾಗ ಜ್ಞಾನಿ ಆದವನ್ಗೆ ನಾವ್ ಇವಾಗ ಹೊರ್ಗಿಂದ ಎಲ್ಲ ಏನ್ ಅಡೆತಡೆ ಬರುತ್ತೆ ಅದೆಲ್ಲ ತಗೊಂಡು ಬಾಹ್ಯದೆಲ್ಲ ನಾನಲ್ಲ ಅನ್ಕೊಂಡು ಏನ್ ಸಚ್ಚಿತ್ ಆನಂದ ಇದ್ದಾನೆ ಆ ಇದ್ರಲ್ಲಿ ನಾವ್ ಯೋಗ ಆಗ್ಲಿ ಅಥವಾ ಜ್ಞಾನಿ ಆಗ್ಲಿ ಅವ್ನು ಇದ್ದಾಗ ಶ್ರವಣ ಏನ್ ನಾವ್ ಕೇಳೋದಕ್ಕಿಂತ ನಾವ್ ಏನ್ ಕೇಳಿದೀವಿ ಆ ಮನನ ಮಾಡ್ತಾ ಅದರಲ್ಲೇ ನಿಲ್ಲೋದು ಎಷ್ಟು ಇಂಪಾರ್ಟೆಂಟು, ಎಷ್ಟು ಅಗತ್ಯ ನಾವು ಈ ಮಾರ್ಗದಲ್ಲಿ ಇರೋರ್ಗೆ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಸೊ ಶ್ರವಣಕ್ಕಿಂತ ಸಹಸ್ರ ಪಾಲು ಮನನ ಮೇಲು, ಮನನಕ್ಕಿಂತ ನಿಧಿಧ್ಯಾಸ ಮೇಲು ಅಂತ. ಸಮಾಧಿ ಅಂತೂ ನಿಧಿಧ್ಯಾಸಕ್ಕಿಂತ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಬಟ್ ಅದ್ ಯಾವಾಗ ಆಗತ್ತೆ ಅಂದ್ರೆ ನಾವು ಕೇಳಿದ್ದನ್ನ ಮತ್ತೆ ಮತ್ತೆ ಬೇರೆ ಬೇರೆ ಕೇಳೋದ್ಕಿಂತ ಕೇಳಿದ್ದನ್ನೇ ಮತ್ತೆ ಮತ್ತೆ ಮನಸ್ಸೊಳಗಡೆ ಮೆಲುಕಾಗ್ತಾ ನನ್ನ ಆತ್ಮನಲ್ಲೇ ನಿಂತಾಗ ಆ ಒಂದೇ ಒಂದು ಇದ್ರಲ್ಲಿ ನಿಲ್ಲೋದು ಎಷ್ಟು ಒಳ್ಳೇದು. ಅವನು ಒಬ್ಬನೇ ಇರ್ಲಿಕ್ಕೆ ಆ ಇದ್ರಲ್ಲಿ ನಾವೇನ್ ನಾಲೆಡ್ಜ್ ತಗೊಂಡಿದ್ದೀವಿ ಆ ಇದ್ರಲ್ಲಿ ಅವ್ನು ಎಲ್ಲೂ ಡಿಸ್ಚಾರ್ಜ್ ಆಗ್ಬಾರ್ದು. ನನ್ನ ಆತ್ಮ ಅಲ್ಲ, ದೇಹ ಬುದ್ಧಿ ಮನಸ್ಸು ಅನ್ನೋದಕ್ಕೆ ಬರೀದ ನಿಧಿಧ್ಯಾಸದಲ್ಲಿ ಹೆಚ್ಚೆಚ್ಚು ತೊಡಗಿದಾಗ ಅದ್ರದ್ದು ಬೆನಿಫಿಟ್ ಚೆನ್ನಾಗಾಗತ್ತೆ ಅನ್ನೋದನ್ನ ಈ ಶ್ಲೋಕಗಳು ಹೇಳುತ್ತೆ ಅಂತ. ಇದು ಯಶ್ಮಿತಾ, ಶ್ರುತಿ, ನೀವೇನಾದ್ರು ಹೇಳ್ತೀರಾ? ಸೊ ಇದ್ರಲ್ಲಿ ಲಾಸ್ಟ್ ಶ್ಲೋಕದಲ್ಲಿ ಮನಸ್ಸಿನ ಬಗ್ಗೆನೇ ಹೇಳ್ತಾ ಇದ್ರು, ಹೇಗೆ ಮನಸ್ಸಿನ ಶಾಂತತೆಯಿಂದ ನಮ್ಗೆ ಫಸ್ಟ್ ಸ್ಟೆಪ್ ವಿಮುಕ್ತಿಗೆ ಅಂತ. ಇದರಲ್ಲಿ ಮನಸ್ಸು ಮತ್ತೆ ಇಂದ್ರಿಯಗಳು ಇದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಸ್ವಲ್ಪ ಯೋಗದ ಮಾರ್ಗದ ಮೂಲಕ ಯೋಗಸ್ಯ ಪ್ರಥಮ ದ್ವಾರಂ ಅದೇ ಇದರಲ್ಲಿ ವಾಗ್ ಮತ್ತೆ ಅಪರಿಗ್ರಹ. ಸೊ ಇದನ್ನೆಲ್ಲ ನಾವು ಮುಂಚೆನೂ ಕೇಳಿದೀವಿ ಯಮ ನಿಯಮಗಳಲ್ಲಿ. ಸೊ ಇದರಲ್ಲಿ ಏನೇನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ ನಮ್ಗೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿ ಇಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ವಾಕ್ ಅಂದ್ರೆ ನಮ್ಮ ವಾಣಿಯಿಂದ ನಾವು ಹೇಗ್ ಕಮ್ಯುನಿಕೇಟ್ ಮಾಡ್ತೀವಿ. ಅದ್ರಲ್ಲಿ ನಾವು ಯಮ ನಿಯಮಗಳಲ್ಲೂ ನೋಡಿದ್ವಿ, ಅಹಿಂಸೆಯಲ್ಲಿ ತುಂಬಾ ಜಾಸ್ತಿ ಹರ್ಟ್ ಆಗೋದು ವರ್ಡ್ಸ್ ಇಂದಾನೆ. ಸೊ ಆ ಮನಸ್ಸು ಮತ್ತೆ ಶಬ್ದಗಳ ಹತೋಟಿಯಲ್ಲಿ ಇಟ್ಕೊಬೇಕು ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ, ವಾಕ್ ಬಗ್ಗೆ. ಮತ್ತೆ ಇನ್ನೊಂದು ಅಪರಿಗ್ರಹ. ಸೊ ನಾವು ಇದೆಲ್ಲ ನಮ್ಗೆ ಮೈಂಡ್ ಅಜಿಟೇಷನ್ ಕಾರಣ ಆಗುತ್ತೆ. ಯಾವಾಗ ನಾವ್ ತುಂಬಾ ಅದ್ಬೇಕು ಇದ್ಬೇಕು ಅಂದ್ರೆ ಮನಸ್ಸು ಹೊರಗಡೆನೆ ಹೋಗ್ತಾ ಇರುತ್ತೆ. ಸೊ ಯಾವಾಗ ಆ ಅಪರಿಗ್ರಹನ ಡೆವಲಪ್ ಮಾಡ್ಕೊಂತೀವೋ ಅವಾಗ ಮನಸ್ಸು ಒಳಗಡೆ ನಿಲ್ಲುತ್ತೆ ಅಂತ. ಅದಾದ್ಮೇಲೆ ನಿರಾಶಾ. ಸೊ ನಾವು ಇದನ್ನ ಭಗವದ್ಗೀತೆಯಲ್ಲೂ ಹೇಳ್ತಾರೆ, ಕಾರ್ಯ ಮಾಡಿ ಮತ್ತೆ ಫಲದ ಅಪೇಕ್ಷೆ ಇಲ್ಲದೆ ಮಾಡಿ ಅಂತ. ಸೊ ಯಾವಾಗ ನಾವು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ರಿಸಲ್ಟ್ ಬಗ್ಗೆ ಕೆಲಸ ಮಾಡ್ತಾ ಹೋಗ್ತೀವಿ, ಅಲ್ಲಿ ವಿ ವಿಲ್ ಮೈಂಡ್ ನಾರ್ಮಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದ್ರ ಬಗ್ಗೆನೆ ಫೋಕಸ್ ಮಾಡ್ತಾ ಇರಲ್ಲ ರಿಸಲ್ಟ್ಸ್ ಬಗ್ಗೆ. ವಿ ವಿಲ್ ಫೋಕಸ್ ಆನ್ ದ ಜರ್ನಿ, ಇಲ್ಲ ನಮ್ಮ ಆಕ್ಷನ್ ಬಗ್ಗೆ ಫೋಕಸ್ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಅಂಡ್ ವಿ ವಿಲ್ ನಾಟ್ ಬಿ ಬೌಂಡ್ ಬೈ ದ ರಿಸಲ್ಟ್ಸ್ ಅಂತ. ನಿರೀಹ ಅಂದ್ರೆ ಇದು ಅಷ್ಟು ಕ್ಲಿಯರ್ ಇಲ್ಲ ಮ್ಯಾಮ್. ನಿರೀಹ ಅಂದ್ರೆ ನಮ್ ಬಗ್ಗೆ ಇಸ್ ಇಟ್ ಸೆಲ್ಫಿಶ್ ಆಕ್ಷನ್ಸ್, ಅದು ಅಷ್ಟು ಕ್ಲಿಯರ್ ಇಲ್ಲ ವರ್ಡು. ಮತ್ತೆ ನೆಕ್ಸ್ಟ್ ಏಕಾಂತಶೀಲತಾ. ಸೊ ಇದು ಯಮ ನಿಯಮಗಳಲ್ಲೂ ಹೇಳಿದ್ದಾರೆ ದಟ್ ವಿ ವಿಲ್ ಹ್ಯಾವ್ ಟು ಡೂ ಸ್ವಾಧ್ಯಾಯ ಮತ್ತೆ ಈಶ್ವರ ಪ್ರಣಿಧಾನ. ಅದೇ ತರನೇ ಇಲ್ಲಿ ವಿ ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ನಮ್ಮ ಸ್ವಸ್ವರೂಪದ ಬಗ್ಗೆ ಚಿಂತನೆ ಮಾಡ್ಬೇಕು ಅಂತ. ಅದ್ರಲ್ಲಿ ಏಕಾಂತ ಅಂದ್ರೆ ಬೀಯಿಂಗ್ ಅಲೋನ್ ಅಂತ ಹೇಳ್ಬೋದು, ಆರ್ ಬೀಯಿಂಗ್ ಇನ್ ದ ಥಾಟ್ಸ್ ವಿತ್ ಬ್ರಹ್ಮನ್ ಆ ತರನೂ ಹೇಳ್ಬೋದು.
ಇದನ್ನ ಫೋಕಸ್ ಮಾಡ್ತಾ ಇದಾರೆ ಈ ಶ್ಲೋಕದಲ್ಲಿ. ಲೈಕ್ ಇಟ್ಸ್ ಲೈಕ್ ಅ ಪ್ರಾಕ್ಟಿಕಲ್ ಗೈಡ್, ಏನ್ ಮಾಡ್ಬೋದು ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ. ಅಂದ್ರೆ ಇಲ್ಲಿ ಹೆಚ್ಚು ಅಪರಿಗ್ರಹದ ಬಗ್ಗೆ ಮಾತಾಡಿದೆ ಅಲ್ಲ ಮೇಡಮ್ ಈ ಶ್ಲೋಕದಲ್ಲಿ. ನಾವು ಹೊರಗಡೆದನ್ನ ಒಳಗ್ ತಗೊಂಡು ನಮ್ಮಷ್ಟಕ್ಕೆ ಇರ್ಲಿಕ್ಕೆ ಹೆಚ್ಚು ಟ್ರೈ ಮಾಡ್ಬೇಕು ಅನ್ನೋ ತರ ಹೇಳ್ತೀನಿ. ಇದು ಶ್ರುತಿ ಏನಾದ್ರು ಹೇಳ್ತೀಯಮ್ಮ? ಯಶ್ಮಿತಾ ಅಲ್ಲ ಹೌದಾ? ಓಕೆ. ಇಲ್ಲಿ ಯೋಗಸ್ಯ ಅಂದ್ರೆ ಇಲ್ಲಿ ವಿ ಹ್ಯಾವ್ ಟು ಅಗೇನ್ ಆಲ್ವೇಸ್ ರಿಮೆಂಬರ್ ದ ನಿಧಿಧ್ಯಾಸನ ಇಸ್ ಅನ್ ಎಫರ್ಟ್ ಟು ಬಿ ವಿತ್ ದ ಬ್ರಹ್ಮನ್ ಅಲ್ವಾ? ವಿ ಆರ್ ಸ್ಟಿಲ್ ದ್ವೈತ ಭಾವ. ದ್ವೈತದಿಂದ ವಿ ಹ್ಯಾವ್ ಟು ಗೋ ಟು ಅದ್ವೈತ ಸ್ಟೇಜ್. ಸೊ ವಿ ಮರ್ಜ್. ಅದಕ್ಕೆ ತಾನೇ ನಿಧಿಧ್ಯಾಸ. And the obstacles are our purva vasanas. ಅದೆಲ್ಲ ನಾವು ನೋಡಿದ್ದೀವಿ. ಸೊ ಇದಕ್ಕೆ ಒಂದು, of course, first step he has told is to withdraw ourselves from the outer world. So ಅದರಲ್ಲಿ how to withdraw, what are the other things, why we should withdraw, the things that hamper in the outer world. So ಅದರಲ್ಲಿ ಏನು ಅಂದ್ರೆ, one is the control of speech, ವಾಕ್, ಪ್ರಥಮ ದ್ವಾರ, ವಾಂಗ್ ನಿರೋಧ, ಕಂಟ್ರೋಲ್ ಆಫ್ ಸ್ಪೀಚ್. ಕಂಟ್ರೋಲ್ ಆಫ್ ಸ್ಪೀಚ್ ಅಂದ್ರೆ ಗೊತ್ತು ನಮ್ಗೆ, ನಮ್ಮ ಎಲ್ಲ ರಿಲೇಶನ್ಶಿಪ್ಸು, ಆಲ್ ಅವರ್ ಇಂಟ್ರಾಕ್ಷನ್ಸ್ ವಿತ್ ದ ವರ್ಲ್ಡ್ ಇಸ್ ಮೋಸ್ಟ್ಲಿ ಥ್ರೂ ಸ್ಪೀಚ್. ದ ಸ್ಪೀಚ್ ಕ್ಯಾನ್ mar or make our life, but we should not limit this only to speech. When you say speech, it refers to all the organs of actions, all actions. Speech is one action. Okay, so all our actions it represents. So that means there should be control of speech matra alla, there should be control in all your actions. Yaudu ati madak hogbardu. ಏನು ಎಷ್ಟು ಬೇಕೋ ನಮಗೆ, ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು. ಸೊ ಯು ಶುಡ್ ಹ್ಯಾವ್, ಇಟ್ ಇಸ್ ಅದೇ ನಾವು ಶಮ ದಮ ಹೇಳಿದ್ದೀವಲ್ವಾ, ಇಟ್ ಈಸ್ ಅ ಕೈಂಡ್ ಆಫ್ ದಮ, ಕಂಟ್ರೋಲಿಂಗ್ ಯುವರ್ ಆರ್ಗನ್ಸ್ ಆಫ್ ಆಕ್ಷನ್. ಶಮ ಇಸ್ ಕಂಟ್ರೋಲಿಂಗ್ ದ ಮೈಂಡ್, ಇಲ್ಲಿ ಕಂಟ್ರೋಲಿಂಗ್ ದ ಆರ್ಗನ್ಸ್ ಆಫ್ ಆಕ್ಷನ್. ಒಂದ್ಸಲ ಅತಿ ಆಸೆಗೆ ನಮ್ ಡಿಸೈರ್ಸ್ ಜಾಸ್ತಿ, ಇದು ಬೇಕು ಅದು ಬೇಕು, ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಏನೇನೋ ಮಾಡಕ್ ಹೋಗ್ತೀವಲ್ವಾ ಆಯ್ತಾ. ಸೊ ಅದಕ್ಕೋಸ್ಕರ ಯು ಕಂಟ್ರೋಲ್ ಯುವರ್ not only speech, control all your organs of action. So that is what is meant. So that is the first step, controlling too much, getting too much involved. Because if you have to withdraw from the world, you should try to reduce your activities. Alva? That is one thing. Next thing is aparigraha. Parigraha is to acquire. Aparigraha is to give up. ಸೊ ನಾವು ಅಗೇನ್ ದಟ್ ಕಾಮನೆಗಳು ಜಾಸ್ತಿ ಆದಾಗ ಇದು ಬೇಕು ಅದು ಬೇಕು ಎಲ್ಲ ಬೇಕು ಅಂತೀವಿ. ಬಟ್ ವೆನ್ ವಿ ಡೆವಲಪ್ ದಟ್ ಅಪರಿಗ್ರಹ ನಮ್ಮಲ್ಲಿ, ಅಯ್ಯೋ ಇದು ಬೇಡ, ಇದು ಯಾಕೆ ನನಗೆ, ಒಂಥರ ನಮ್ಗೊಂಥರ ಅದಕ್ಕೆ ವೈರಾಗ್ಯ ಬರಬೇಕು. ಸೊ ಸ್ವಲ್ಪ ವೈರಾಗ್ಯ ಇದ್ರೇನೆ ಅಪರಿಗ್ರಹ ಬರೋದು. ಸೊ ಆವಾಗ ಏನಾಗತ್ತೆ ಅಂದ್ರೆ, ನನಗಿದು, ವಿ ಡೋಂಟ್ ರನ್ ಆಫ್ಟರ್ ಆಬ್ಜೆಕ್ಟ್ಸ್. ಹಾಗಂತ ಆಬ್ಜೆಕ್ಟ್ಸ್ ಬೇಡವಾ, ಇರುತ್ತೆ, ಬಟ್ ಯು ಆರ್ ನಾಟ್ ಪೊಸೆಸಿವ್ ಅಬೌಟ್ ಇಟ್. ನಿಮ್ಮ ಹತ್ರ ಇರ್ಬೋದು, ಇಲ್ಲದೆ ಇರ್ಬೋದು, ಇದ್ರೂ ಪರವಾಗಿಲ್ಲ, ಇಲ್ಲದೆ ಇದ್ರೂ ಪರವಾಗಿಲ್ಲ, ಯು ಆರ್, ಇಟ್ ಡಸಂಟ್ ಅಫೆಕ್ಟ್ ಯು. ಸೊ ಇಟ್ಸ್ ನಾಟ್ ಆಕ್ಚುಲಿ ಕಂಪ್ಲೀಟ್ಲಿ ಗಿವಿಂಗ್ ಅಪ್ ಅಂಡ್ ನಾಟ್ ಅಕ್ವೈರಿಂಗ್ ಆಬ್ಜೆಕ್ಟ್ಸ್ ಅಂಡ್ ಆಲ್. ಬಂದ್ರೆ ಬರ್ಲಿ, ಬಿಟ್ರೆ ಬಿರ್ಲಿ, ಬಟ್ ದಟ್ ಪೊಸೆಸಿವ್ನೆಸ್, ನನ್ನದು, ದಟ್ ಇದನ್ನ ನಾನ್ ಮಾಡ್ತಾ ಇರೋದು, ದಟ್ ಕರ್ತ, ನನಗಿದ್ ಬೇಕು, ನಾನ್ ಮಾಡಿದ್ದೀನಿ, ನನಗ್ ಬೇಕು ಅಂತ ಆ ಕರ್ತಾ ಭಾವನ್ ಬಿಟ್ರೆ ಆಟೋಮ್ಯಾಟಿಕ್ಲಿ ಪೊಸೆಸಿವ್ನೆಸ್ ಆಲ್ಸೋ ವಿಲ್ ಗೋ ಅವೇ ಅಲ್ವಾ. ಸೊ ನಾನು ನಂದಿಂದ ನಾನ್ ಮಾಡ್ತಾ ಇದ್ದೀನಿ, ನನಗ್ ಬೇಕು, ಇದೆಲ್ಲ ನಾವ್ ಇಟ್ಕೊಳ್ಳೋದಿಲ್ಲ ನಂದು, ಬಿಕಾಸ್ ಆಫ್ ದ ಓನರ್ಶಿಪ್. ಇದು ನಂದು. ಓನರ್ಶಿಪ್ ಇಸ್ ಐ ಆಮ್ ಓನಿಂಗ್ ಎವ್ರಿಥಿಂಗ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್, ನನಗ್ ಬೇಕು. ಸೊ ದಟ್ ಕರ್ತಾ feeling. So when you give up that feeling of karta, that automatically leads to aparigraha, and aparigraha means it is a sense of non-possessiveness. You don't attach importance to possessions. idru hage illa anta illa, ella bidbeku anta hella, idru parvagilla, illde idru parvagilla. So that is the meaning of aparigraha. The third one is, of course, non-entertainment of expectation. Nirasha. Nirasha means expectation. ಆಸೆ ಇಲ್ಲದೆ ಇರೋದು. ನಿರಾಶ ನಮ್ಗೆ ಯಾವಾಗ ಆಗತ್ತೆ, ನಾವು ಅನ್ಕೊಂಡ್ತಾರೆ ಯಾವ್ದು ಆಗ್ಲಿಲ್ವೋ ಆವಾಗ ನಮ್ಗೆ ನಿರಾಸೆ ಆಗತ್ತೆ.
alva. So that means namge ankuntara agbeku means that means we are our focus is on the phala of our actions, alva. So again, bhokta, we become bhokta. So if you give up that bhokta feeling, that is nirasha. That means you are not giving importance to the fruits of action. You are ready to accept whatever comes. So that is called that means if you have ase, that means what you are you are always trying to live in the future. You are always thinking higagbodu, ee action agbodu, aa action agbodu, idra pala agbodu anta. The mind takes you there. So we must develop that nirasha. Yakandre let us not have expectations, and let us not have too much anxiety for the fruits of action, and future may let us not depend on think about too much. Try to live in the present. So that is then what happens is this nirasha will automatically go away. Nirasha is not to have expectations. And the fourth is niriha. Niriha andre egocentric factor. That means non-marde ahankara. And ahankara, giving up ahankara. Nanninda aitu, non-marde, non-responsible. You know that ahankara. That is called adanna bidodanna niriha antare. Ahankara bidodanna niriha antare. So these are the things that I think. So this is the fourth quality we have to develop. And the last is very important. That is ekatvam, ekantashilata. Ekantashilata andre to be alone. To be alone andre there are two things. One is to physically be alone. Second is to be mentally be alone. Physically being alone definitely is good. Wherever you possible to be in solitude. That is a solitude antare. Aloneness antare. So that is good. Ekantate is very good. Naturally, your interaction with the world is less. So you are able to concentrate on the Brahmakara Vritti. Second thing is sometimes even if you are in the amidst people and in the society, you can still be alone. There are people. ಅವರು ಎಷ್ಟೋ ಜನರ ಬಂದು ಇದ್ದು ಕೂಡ ಅವ್ರು ತಮ್ಮದೇ ಒಂದು ಲೋಕದಲ್ಲಿ ತಮ್ಮದೇ ಒಂದು ಬ್ರಹ್ಮಾಕಾರ ವೃತ್ತಿ ಇಟ್ಕೊಂಡು ಅದರಲ್ಲೇ ಇರೋಂಥವ್ರು ಇದ್ದಾರೆ. So that is also required because all the time quiet place sigala. All the time we cannot be running away from the world. All the time you cannot be running away from the people. Alva? But you can still be alone in spite of being in the world with the people. So yavag possible, avaga when your mind is engaged in the Brahmakara Vritti, all the time a Brahman ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಏಕಾಂತತೆ ಈವನ್ ಜನರ ಮಧ್ಯೆ ಇದ್ದು ಕೂಡ ನಿಮಗೆ in a crowd also you can find this aloneness. So inta ಒಂದು ಏಕಾಂತ. So first physically it should start, but then it should extend to the mind also. So ಇದೆಲ್ಲ ಮಾಡಿದ್ರೆ so reaching that state of samadhi becomes easier. These are the steps. Anta, that is what this shloka is telling. So there are 5 factors given here. One is that control of speech, not only speech, all your organs of action. Then non-acceptance of possessions means aparigraha. Don't run after objects, and at the same time, objects, you don't have to have aversion to it also. See, you know, ಯಾಕೆ ಇಷ್ಟ ಇದೆ ನಂಗೆ ಇಷ್ಟದ ದ್ವೇಷನೇ ಇರ್ಬೋದು, ಇರೋದಿರ್ಲಿ ಬಿಡೋದಿರ್ಲಿ, ಇದ್ರೆ ಸರಿ ಇಲ್ಲದೆ ಇದ್ರು ಸರಿ ಆಗಿರ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಪರಿಗ್ರಹ. ಆ ಪೊಸೆಸಿವ್ನೆಸ್ ಬಿಟ್ಬಿಡ್ಬೇಕು. ವೆನ್ ದರ್ ಇಸ್ ನೋ ಪೊಸೆಸಿವ್ನೆಸ್ ದೆನ್ ವಾಟ್ ಆಫ್ ಇದ್ರೂ ಪರವಾಗಿಲ್ಲ ಇಲ್ಲದೆ ಇದ್ರು ಪರವಾಗಿಲ್ಲ, ಅದಾಗ್ಬಿಡುತ್ತೆ. ಆಮೇಲೆ ಥರ್ಡ್ ಇಸ್ ಆಫ್ ಕೋರ್ಸ್ ನಿರಾಶಾ. ದಟ್ ಈಸ್ ಕರ್ತ. ನಿನ್ನೆಯಿಂದ ಆಯ್ತು, ನನಗಿದ್ಬೇಕು, ನನಗೆ ಅದಂತ ಅದೆಲ್ಲ ಇಲ್ಲ. ಸೊ ದಟ್ ಈಸ್ ಕರ್ತ ಫೀಲಿಂಗ್ ಯು ಹ್ಯಾವ್ ಟು ಗಿವ್ ಅಪ್. And then nirasha. Then nirasha is expectation, giving up expectations. Then also, so karta bhokta feeling ella bitbidebeku. Don't have any expectations of the future. Whatever comes, you'll be ready to accept. And last is the ekantate. First physical ekantate, then we must from there, we must go to mental ekantate. Solitude. We should start enjoying being alone wherever we are. Solitude. So then these things will take us towards samadhi. And that is what the shloka is telling. Innenadu idya
ಎನಿಥಿಂಗ್ ಮೋರ್ ವಾಂಟ್ ಟು ಆಡ್? ಯಾರಾದ್ರು? ಯಶ್ಮಿತಾ, ಶ್ರುತಿ, ಮೋಹನ್ ಲಕ್ಷ್ಮಿ. ಏನಿಲ್ಲ ಅಂದ್ರೆ ಇಲ್ಲಿ ಅಪರಿಗ್ರಹ ವರ್ಗಂದು ಶ್ರಮಾದಮನ ಇದ್ ಮಾಡ್ಕೋಬೇಕು ಅಂತ ಹೇಳಿತ್ತಲ್ವಾ ಮೇಡಮ್? ಶ್ರಮಾದಮನ ನಿಗ್ರಹ. ಇಲ್ಲ ಶ್ರಮ ಇದು ಧಮ ಬರೋದು ಫಸ್ಟ್ ಅಲ್ಲಿ, ಕಂಟ್ರೋಲ್ ಆಫ್ ಸ್ಪೀಚ್ ಅಲ್ಲಿ. ಮಾಂಗ್ ನಿರೋಧದಲ್ಲಿ ಅದು ಧಮ, ಕಂಟ್ರೋಲಿಂಗ್, ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ಅಂದ್ರೆ ಫಸ್ಟ್ ವಾಣಿಯನ್ನು ಮನದಲ್ಲಿ ಮನಸ್ಸಿನಲ್ಲಿ ಇಟ್ಕೋಬೇಕು, ನಮ್ಮ ಮಾತು ಹೊರಗಿಂದೆಲ್ಲ ಇದ್ ಮಾಡಿ, ಆಮೇಲೆ ಮಾತೇ ಇಲ್ಲ, ಕೈ ಹಾ. ಕಾಲು ಎಲ್ಲಾದ್ರೂ ಕಂಟ್ರೋಲ್ ಇರ್ಬೇಕು. ಇಲ್ಲಿ ಒಂದು ಇಂದ್ರಿಯ ಹೇಳಿದ್ಮೇಲೆ ಅದು ಎಲ್ಲ ಇಂದ್ರಿಯಗಳಿಗೂ ಸೇರುತ್ತೆ. ಈ ವೇದಾಂತದಲ್ಲಿ ಎಲ್ಲಾ ಕಡೆನೂ ಯಾವ್ದಾದ್ರು ಒಂದನ್ನು ಹೇಳ್ತಾರೆ ಇಂದ್ರಿಯಗಳು. ಒಂದು ಇಂದ್ರಿಯ ಹೇಳಿದ್ರೆ ಅದು ಅಪ್ಲೈಸ್ ಟು ಆಲ್ ದ ಇಂದ್ರಿಯಗಳು. ಇವು ಕಿವಿಯಲ್ಲಿ ಕೂಡ ನಾವು ಒಂದೊಂದ್ಸಲ ತುಂಬಾ ಕ್ಯೂರಿಯಸ್ ಆಗಿ ಇದನ್ನ ಕೇಳ್ತೀವಿ, ತಿರ್ಗಾ ಅದನ್ನ ಹೋಗಿ ಇನ್ನೊಬ್ಬರ ಹತ್ರ ಹೇಳ್ತೀವಿ ಅಲ್ವಾ? ಅದು ಒಂದು ಆಕ್ಷನ್ ತಾನೆ. ಮೂಗ್ನಿಂದ ಏನಾದ್ರು ವಾಸನೆ ನೋಡಿ ನೋಡಿ ತುಂಬಾ ಬೇಕು ಬೇಕು ಅಂತ ಅದ್ರ ಹೊರಗೋಗೋದು ಇಂದ್ರಿಯಗಳು. ಆಮೇಲೆ ಕೈ ಕಾಲು ಸುಮ್ಮನೆ ಏನಾದ್ರು ಮಾಡ್ತಾ ಇರ್ತೀವಲ್ವಾ, ಅದರಿಂದ ಸೊ ಆಲ್ ಇಂದ್ರಿಯಾಸ್, ಆಕ್ಷನ್ಸ್, ಆರ್ಗನ್ಸ್, ಎಲ್ಲ ಆಕ್ಷನ್ಸ್ ನಾವು ಮೇಲೆ ಕಂಟ್ರೋಲ್ ಇರ್ಬೇಕು. ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು ಅಷ್ಟೇ ಅಂತ, ತುಂಬಾ ಮಾಡಬಾರ್ದು ಅಂತ. ಅಪರಿಗ್ರಹ ಅನ್ನೋದು ಫಸ್ಟ್ ನಮ್ಮ ಹತ್ರ ಕೆಲವು ಇರುತ್ತೆ ಸಾಮಾನುಗಳು, ಇನ್ನೂ ಬೇಕು 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 ಅಂತ ಹೋಗೋದು ಪರಿಗ್ರಹ. ಅಪರಿಗ್ರಹ ಇರುತ್ತೋ ಅಷ್ಟು ಮಾತ್ರ. ಅಗತ್ಯಕ್ಕೆ ಸುಮ್ಮನೆ ಓಡಾಡಬೇಡಿ. ಯಾಕಂದ್ರೆ ನನ್ಗೆ ಬೇಕು 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 ಅಂದ್ರೆ ದಟ್ ಮೀನ್ಸ್ ನನ್ಗೆಲ್ಲ ನನ್ನ ಹತ್ರ ಇರ್ಬೇಕು, ಇದೆಲ್ಲ ನಂದಾಗ್ಬೇಕು ಅನ್ನೋ ಒಂದು ಆಸೆಯಿಂದ ತಾನೆ ನಾವ್ ಸಾಮಾನುಗಳಿಂದ ಓಡೋದು. ಸೊ ಆವಾಗ ನಮ್ಗೆ ಅದು ನಂದಲ್ಲ, ನನ್ಗೆ ಅದಿದ್ರು ಆಗತ್ತೆ, ಇಲ್ಲ ಆ ಪೊಸೆಸಿವ್ನೆಸ್ ನಂದಾಗ್ಬೇಕು ಅಂತ ಇಲ್ಲ ಅಂತ ನನ್ಗೊಂದು ಫೀಲಿಂಗ್ ಬಂದ್ಮೇಲೆ ಅದಿದ್ರು ಪರವಾಗಿಲ್ಲ, ಇಲ್ಲದೆ ಇದ್ರು ಪರವಾಗಿಲ್ಲ, ನಾನು ಓಡಲ್ಲ ಅದ್ರ ಹಿಂದೆ ಅಲ್ವಾ. ಅದಕ್ಕೆ ಸೊ ನಾನ್ ಪೊಸೆಸಿವ್ನೆಸ್ ಅದು ಇಂಪಾರ್ಟೆಂಟ್. ಅಪರಿಗ್ರಹ ನಮ್ಗೆ ಆ ಪೊಸೆಸಿವ್ನೆಸ್ ಇದ್ದಾಗ ಬೇಕು 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 ಅಂತ. ಯಾವ ಪೊಸೆಸಿವ್ನೆಸ್ ಇಲ್ವೋ ನನ್ಗಿದ್ರು ಆಗತ್ತೆ, ಇಲ್ಲದೆ ಇದ್ರು ಆಗತ್ತೆ ಅಂತ. ಸೊ ಅಪರಿಗ್ರಹ ಎಲ್ಲ ಬಿಟ್ಬಿಡಿ, ನೀವು ಎಲ್ಲ ಏನು ಇಟ್ಕೋಬೇಡಿ ಅಂತ ಹೇಳ್ತಾ ಇಲ್ಲ. ತುಂಬಾ ಸಾಮಾನ್ಯ ಈ ಪ್ರಪಂಚದ ವಸ್ತುಗಳ ಹಿಂದೆ ತುಂಬಾ ವಸ್ತುಗಳು ಅಂದ್ರೆ ಬರೀ ಸಾಮಾನೇ ಅಲ್ಲ, ಮನುಷ್ಯರು, ಆ ಕಂಪನಿ, ಆ ಕಂಫರ್ಟ್ಸು, ಅದ್ರ ಹಿಂದೆ ಎಲ್ಲ ಓಡ್ಬೇಡಿ. ತುಂಬಾ ಇದ್ರೆ ತಪ್ಪಿಲ್ಲ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ ಅಂದ್ರೂ ವರಿ ಮಾಡ್ಕೊಳಕ್ ಹೋಗ್ಬಾರ್ದು ಅನ್ನೋ ತರದಲ್ಲಿ. ಹಾಗಂತ ಎಲ್ಲ ಬಿಟ್ಬಿಡಿ ಅಂತಾನು ಹೇಳ್ತಾ ಇಲ್ಲ ವೇದಾಂತ. ಅಂದ್ರೆ ಇದ್ದು ಇಲ್ದಂಗ್ ಇರ್ಬೇಕು ಅನ್ನೋ ತರದಲ್ಲಿ. ಅದು ಇದ್ರೆ ಸರಿ, ಇಲ್ಲದ್ರೆ ಸರಿ, ಅದೇ ಯಾವ್ದಕ್ಕೂ ಓವರ್ ಅಟ್ಯಾಚ್ ಆಗ್ಬಾರ್ದು. ಸೊ ಓಕೆ ಅನ್ನೋ ತರದಲ್ಲಿ ಇಟ್ಕೋಬೇಕು ನಾವು ಒಳಗಡೆ. ಇದು ಯಾವ್ದು ಶಾಶ್ವತ ಅಲ್ಲ ಅನ್ನೋ ತರದಲ್ಲಿ ಫೀಲ್ ಇದ್ ಹೌದು. ಅಟ್ಯಾಚ್ಮೆಂಟ್ ಅಲ್ಲಿ ಡಿಟ್ಯಾಚ್ಮೆಂಟ್. ಇನ್ನೇನಾದ್ರು ಆಡ್ ಮಾಡ್ತೀರಾ? ಯಶ್ಮಿತಾ, ಇದೇನಾದ್ರು ಇದೆಯಾ? ಇನ್ನು ಮುಂದಕ್ಕೆ ಹೋಗೋಣವಾ? ಶ್ಲೋಕಕ್ಕೆ ಹೋಗ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮ್ಯಾಮ್. ಹೋಗೋಣ. ಓಕೆ, ನೆಕ್ಸ್ಟ್ ಯಶ್ಮಿತಾ, ನಿನ್ ವಾಯ್ಸ್ ತುಂಬಾ ಸ್ವಲ್ಪ ಫೀಬಲ್ ಆಗಿದೆ, ಜೋರಾಗಿ ಮಾತಾಡಮ್ಮ. ಓಕೆ ಓಕೆ, ಇವಾಗ ಪರವಾಗಿಲ್ವಾ? ಇವಾಗ ಪರವಾಗಿ. ನೆಕ್ಸ್ಟ್ ಶ್ಲೋಕ 381. ಓಕೆ. ಏಷ ಸ್ವಯಂ ಜ್ಯೋತಿ ಅಶೇಷ ಸಾಕ್ಷಿ. ಅಶೇಷ ಸಾಕ್ಷಿ. ಜ್ಯೋತಿರಶೇಷ ಸಾಕ್ಷಿ. ಓಕೆ. ಏಷ ಸ್ವಯಂ ಜ್ಯೋತಿರಶೇಷ ಸಾಕ್ಷಿ ವಿಜ್ಞಾನಕೋಶೆ ವಿಲಸತ್ಯ ಅಜಸ್ರಂ ಲಕ್ಷ್ಯಂ ವಿಧಾಯೈ ನಮ ಸದ್ವಿಲಕ್ಷಣ ವಿಧಾನೈನಂ ಅಸದ್ವಿಲಕ್ಷಣಂ ಅಖಂಡ ಅಲ್ಲ, ವಿಲಕ್ಷಣಂ ಅಂದ್ರೆ ಅಖಂಡ ವೃತ್ಯ. ಓಕೆ. ವಿಲಕ್ಷಣಂ ಅಖಂಡ ವೃತ್ಯ
ಆತ್ಮತಯ ಅನುಭಾವ ಆತ್ಮತಯ ಅನುಭಾವಯ. ಭಾವಯ ಅನುಭಾವಯ. ಓಕೆ. ಸೊ ಶ್ಲೋಕ ಸೊ ಇದರಲ್ಲಿ ಓಕೆ ಅವಾಗ ಹಿಂದಿನ ಶ್ಲೋಕದಲ್ಲ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಮೈಂಡ್ ಮತ್ತೆ ಹೇಗೆ ಕಂಟ್ರೋಲ್ ಅಲ್ಲಿ ಇರ್ಬೋದು ಅಂತ. ಬಟ್ ಇದರಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಇಂಟೆಲೆಕ್ಟ್, ವಿಜ್ಞಾನ. ಓಕೆ. ಏನಾಯ್ತು? ಓಕೆ ಮ್ಯಾಮ್, ಅದೇ ಫಸ್ಟ್ ಲೈನ್ ನೋಡ್ತಾ ಇದೆ ಬಿಕಾಸ್ ಐ ಕುಡಂಟ್ ಕಾಂಟೆಂಪ್ಲೇಟ್ ಮೋರ್ ಆನ್ ದಿಸ್ ಶ್ಲೋಕ. ಓಕೆ, ಬೇರೆ ಯಾರು ಹೇಳ್ತಾರೆ? ಶ್ರುತಿ ಹೇಳೋಗಿದ್ರೆ ಹೇಳಿ. ಓಕೆ ಸರ್, ಮೇಡಮ್ ನೀವೇ ಹೇಳಿ, ನಂಗೂ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಹೋಗಿಲ್ಲ. ಏಷ ಅಂದ್ರೆ ಏಷ ಅಂದ್ರೆ ಇದು ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ದು? ಏಷ ಸ್ವಯಂ ಜ್ಯೋತಿ. ಇದು ದಿಸ್ ಇಸ್ ಸೆಲ್ಫ್ ಎಫಲ್ಜೆಂಟ್, ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಯಾವ್ದು ಸ್ವಯಂ ಪ್ರಕಾಶ? ಇದು ಅನ್ನೋದು ಯಾವ್ದು ಇಲ್ಲಿ? ದಿಸ್ ಇಸ್ ಚಿದಾಭಾಸ, ನಮ್ಮ ಆತ್ಮ. ಓಕೆ, ಸಿ in every human being there is, we call the atma, consciousness. But that consciousness which is there in every individual is reflected consciousness that we have already seen before. There is one Shuddha Brahman who is called as pure consciousness. Our pure consciousness ಒಂದು ಜೀವಿ, ಬುದ್ಧ, ಮನುಷ್ಯನಾಗ್ಲಿ, ನಾಯಿ ಆಗ್ಲಿ, ಯಾವ್ದಾಗ್ಲಿ, everything has got body, mind, intellect, ಅಲ್ವಾ? So when the Shuddha Chaitanya reflects through that mind intellect equipment, that reflected consciousness in the jiva, alva? So when I say my sakshi in me, the atma in me is nothing but reflected consciousness, alva? It's not the original consciousness. So illi yesha andaga ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್. ಸೊ ಈ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಚಿದಾಭಾಸ ಅಂತಾರೆ, ಸಾಕ್ಷಿ ಅಂತ ಹೇಳ್ತಾರೆ. ಓಕೆ, ಅದನ್ನೇ ನಾವು ಆತ್ಮ ಅಂತ ಕೂಡ ಹೇಳೋದು. ಓಕೆ, ಸೊ ಏಷಃ ಸ್ವಯಂ ಜ್ಯೋತಿರ್ ಅಶೇಷ ಸಾಕ್ಷಿ. ಇದು ದಿಸ್ ಆತ್ಮ ಇಸ್ ಸೆಲ್ಫ್ ಇಲ್ಯುಮಿನೇಟಿಂಗ್. ಇದಕ್ಕೆ ಬೇರೆ ಇದನ್ನ ನೋಡಕ್ಕೆ, ಇದನ್ನ ತಿಳ್ಕೊಳಕ್ಕೆ ಅದಕ್ಕೆ ಬೇರೆ ಹೊರಗಿನ ಬೆಳಕು ಬೇಕಾಗಿಲ್ಲ. ಇದೇ ಬೆಳಕು. ಈ ಬೆಳಕಿಂದ ಅಶೇಷ ಸಾಕ್ಷಿ ಎಲ್ಲಾನು, ಇಟ್ ಈಸ್ ಲೈಕ್ ಅ ವಿಟ್ನೆಸ್. ಇಟ್ ಸಿ ಥ್ರೂ ದಟ್ ಲೈಟ್ ಯು ಆರ್ ಏಬಲ್ ಟು ಸಿ ಎವ್ರಿಥಿಂಗ್, ಅಲ್ವಾ? ಆತ್ಮ ಇದ್ರೆ ತಾನೆ ನಮ್ಗೆ ಬೇರೆ ಎಲ್ಲ ಗೋಚರ ಆಗೋದು ಪ್ರಪಂಚ. ಸೊ ಈ ಆತ್ಮ ವಿಚ್ ಇಸ್ ಸೆಲ್ಫ್ ಎಫಲ್ಜೆಂಟ್, ಇಟ್ ಈಸ್ ಲೈಕ್ ಲೈಫ್. ಅದಕ್ಕೆ ನಮ್ಮ ಆತ್ಮ ಜ್ಯೋತಿ ಅನ್ನೋದು. ಸೊ ಥ್ರೂ ದಟ್ ಎವ್ರಿಥಿಂಗ್ ಇಟ್ ಈಸ್ ಏಬಲ್ ಟು ಸಿ. ದಟ್ ಮೀನ್ಸ್ ಇಟ್ ಈಸ್ ಏಬಲ್ ಟು ಅಬ್ಸರ್ವ್. Because you remember again, the Atma is one of the characteristics. It is only a sakshi. It doesn't act. Alva? It is anatma which is acting, not the Atma. So therefore, it is a sakshi. So it is first telling us the quality. So what is the, Ivag Horigin Prapancha, last two shlokas that I made, first is to shut your mind out from the sense objects in the outer world. Then also you must make an effort. Adha nodvalla, nirasha, niriha, ekantate, idella nodve, adella madmele. Now what to do with the mind? The mind has to focus. The brahmakara vritti. So what is kind of a vritti we should have? Adana il helta idare. Eshaha, that atma is swayam jyoti. It is a witness of everything in the world, and this is Vijnana Koshe Vilasade. So where does this witness, all this happen? It happens in the intellect. Vijnana Koshe Vilasat. ಅದು ಎಲ್ಲಿಂದ ಬರುತ್ತೆ? ಈ ನಾವು ಇವಾಗ ಸಾಕ್ಷಿ ಎಲ್ಲ ನೋಡ್ತಾ ಇದ್ದೀವಲ್ಲ, ಇವಾಗ ನೀವು ಬ್ರೆತ್ ಕಂಟ್ರೋಲ್, ಉಸಿರು ಕಂಟ್ರೋಲ್ ಮಾಡ್ತೀರಿ. ಸೊ ನೌ ಯು ನೋ ಯುವರ್ ಉಸಿರು ಇಸ್ ಸ್ಟಡಿ. You know the mind is calm. You are knowing that. That knowledge is happening where? In your intellect.
So that is why it is happening in the see, all this finally, this whole exercise we are doing is in the mind and intellect is one equipment. So in the mind, Vijnana Koshdali idaagta ide. Okay. So that is the seat. This whole Vedanta is through for the intellect only, alva namige. Intellect karta admele, intellect directs the mind directs the body. Alva? So therefore, all knowledge has to happens in the intellect. So he is again telling us to remember that this Atma, which is there, it is Swayam Prakasha, and it is able to illuminate ಬೇರೆನೆಲ್ಲ ಅದ್ರ ಪ್ರಕಾಶನ ಬೇರೆ ಎಲ್ಲ ನಮ್ಗೆ ಗೋಚರ ಆಗ್ತಾ ಇದ್ದು ಇದೆಲ್ಲ ನಮಗೆ ವೇರ್ ಇಸ್ ಇಟ್ ಹ್ಯಾಪನಿಂಗ್ ಆಲ್ ದಿಸ್ ನಮ್ಗೆ ಈ ನಾಲೆಡ್ಜ್ ಇದೆಲ್ಲ ಆಗ್ತಾ ಇದ್ ಎಲ್ಲಿ ಗೊತ್ತಾಗ್ತಾ ಇದ್ದು ನಮ್ಮ ವಿಜ್ಞಾನಮಯ ಕೋಶದಲ್ಲಿ. Okay, so Ali, that is the seat of intellect. So the first two lines are talking about that. So all this is happening where? In the intellect. So what should be our lakshyam? The third line is lakshyam. So what should be our focus then? Our focus should be to lakshyam vidayenam asadvilakshanam. Namma, we have to take the Atman to be different from the unreal, asad. This Atma, which is Swayam Jyoti, which is in is different from asat, anatma. Anadana, idanna namma intellect nalli now we have to understand. Through the intellect, we have to understand. So now that means we are focusing on the Atman. And what is that Atman? Atman is different from the Asad. Asad vilakshanam andre, it is different thing. Enganta. Ee ondana akanda vrutya. Akanda vrutya means continuous thought. Akanda means homogeneous, continuous, no unbroken. Akhanda vrutya, vritti, that means with the thought should be about the Atma. Akhanda vritti irbeku. So Atmataya. So Atmataya, Nanu Atma. Meditate. Bhavaya andre nee meditate ಮಾಡು ಅಂತ. ಬೇರೆ ಎಲ್ಲ ಬಿಟ್ಟು ನಾನು different from that asat. ಅನ್ನೋದನ್ನ ನಾನು ಇಂಟೆಲೆಕ್ಟ್ ನಲ್ಲಿ ಇಟ್ಕೊಂಡು ನಾನು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ವಾಟ್ ಶುಡ್ ಬಿ ಯುವರ್ ಫೋಕಸ್? ಇವಾಗ ವಾಟ್ ಇಸ್ ದ ಮೈಂಡ್, ವಾಟ್ ಇಸ್ ದ ಥಾಟ್ ಯು ಶುಡ್ ಗಿವ್ ಆಫ್ಟರ್ ಎಲಿಮಿನೇಟಿಂಗ್ ಆಲ್ ಅದರ್ ಥಿಂಗ್ಸ್? ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಚಿದಾಭಾಸ. Chidabhasa consciousness is there, but that consciousness is experienced well. It functions how? Through the intellect alva. So our intellect again ನಾವು ಕೆಲಸ ಕೊಡಬೇಕು. That ಅದಕ್ಕೆ ಲಕ್ಷ್ಯಂ ಅಂದ್ರೆ that should be the focus for the intellect. That ಇದೆಲ್ಲ this Atma which I am thinking of is different from Asad. ಅಂತ ಕಂಟಿನ್ಯೂಸ್ ಆಗಿ, that means it is Sat. It is real. It is existence. So I am that Sat. I am not the Asat. ಅಂತ ಕಂಟಿನ್ಯೂಸ್ ಆಗಿ ಮೆಡಿಟೇಟ್ ಮಾಡಬೇಕು. So the focus ಏನ್ ಮಾಡಬೇಕು? Because see, these are all the various stages of Nidhidhyasana ಅಲ್ವಾ? So he is telling about that. Esha Swayam Jyoti Rashesha Sakshi. That means it is the one which illuminates everything else. And this is different from the Asat. Annodana ನಾವು we have to focus in the through the intellect, and it should be a continuous thought. Of course, ಅದೇ ಅಖಂಡ ವೃತ್ಯ ಅಂದ್ರೆ ಕಂಟಿನ್ಯೂಸ್ ಥಾಟ್. ಆತ್ಮತಯ, ನಾನು ಅದು ಅಂತ ಭಾವನೆ ಮಾಡಬೇಕು ಅಂತ ಇಲ್ಲಿ ಈಸ್ ಗಿವಿಂಗ್ ಅಸ್ ದ ಪಾಯಿಂಟರ್ ಹೌ ಟು ಗೋ ಅಬೌಟ್ ವಿತ್ ದಿಸ್ ಬ್ರಹ್ಮಾಕಾರ ವೃತ್ತಿ, ಹೌ ಟು ಸ್ಟಾರ್ಟ್ ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್, ಜಿಸ್ಟ್ ಆಫ್ ದಿಸ್ ಶ್ಲೋಕ. Anything more you want to add?
ಯಶ್ಮಿತಾ, ಶ್ರುತಿ, ಮೋಹನ್ ಲಕ್ಷ್ಮಿ. ಓಕೆ. ಅಂದ್ರೆ ನಮ್ ಬುದ್ಧಿಯನ್ನ, ವಿಜ್ಞಾನ ಕೋಶ ಅಂದ್ರೆ ಬುದ್ಧಿಯನ್ನ ನಾವು ಏನು ಇನ್ ಲಕ್ಷ್ಯ ಏನು ಅನ್ನೋದನ್ನ ಅದಕ್ಕೆ ಚೆನ್ನಾಗಿ ನಾವು ಗೈಡ್ ಮಾಡ್ತಾ ಅದನ್ನ ನಾನು ಏನು ಕರೆಕ್ಟ್ ಸತ್ಯವಾದದ್ದು ಅಸತ್ಯದನ್ನೆಲ್ಲ ಇದ್ ಮಾಡಿ ನಮ್ಮ ಅಹಂ ಬುದ್ಧಿಯನ್ನ ಬೇರೆ ಮಾಡಿ ನಮ್ಮ ಲಕ್ಷ್ಯ ಕರೆಕ್ಟ್ ಆಗಿ ಏನಿದೆ ಅನ್ನೋದು ಅದ್ರಲ್ಲಿ ನಿಲ್ಬೇಕು ಅನ್ನೋದು ಶ್ಲೋಕ ಹೇಳುತ್ತಲ್ವಾ ಮೇಡಮ್? ಹೌದು. ಇದು ಬುದ್ಧಿಗೆ ನಾವು ಕೆಲಸ ಕೊಡ್ಬೇಕು. ಆಲ್ ದಿಸ್ ಹ್ಯಾಪನ್ಸ್ ಇನ್ ದ ಇಂಟೆಲೆಕ್ಟ್. ಬುದ್ಧಿ ಕೆಲಸ ಕೊಡ್ಬೇಕು. ಸೊ ಈ ಡಿಸ್ಕಷನ್ ನಿತ್ಯ ವಿವೇಕ, ರೈಟ್ಫುಲ್ ಥಾಟ್ ಫಾರ್ ದ ಇಂಟೆಲೆಕ್ಟ್. This is Atma is Swayam Jyoti. That means it is Atma. And when it is Ashesha Sakshi, it is seeing everything else, witnessing everything else, means all other things are Anatma. Alva? Asad Vilakshana, they are all, they are not Sat because they come and go. Asat has got a beginning and an end, Alva? Everything has all got it. So whereas I am Sat. Meaning, I am different from that, andre you know, I am Sat. So everything else is Asat, I am Sat. Our thoughts continuous agi irbeku. So adanna, of course, our thought continuous ilde irokke namge there are so many obstacles we have already seen. Alva? So obstacles alla baratte. We have to overcome all those obstacles and continue to think that I am that self. ನಾನು ಅದು ಅಂತ ನಾನು ಮೆಡಿಟೇಟ್ ಮಾಡ್ತಾ ಹೋಗ್ಬೇಕು ಅಂತ ಇಲ್ಲಿ ಹೌ ಟು ಗೋ ಅಬೌಟ್ ವಿತ್ ದ ಬ್ರಹ್ಮಾಕಾರ ವೃತ್ತಿ ವಾಟ್ ಅಂತ ಇಲ್ಲಿ ಹೇಳ್ತಾ ಇದೆ. ಯಾಕಂದ್ರೆ ಥಾಟ್ಸ್ ಬರುತ್ತೆ. ಡಿಸ್ಟರ್ಬ್ ಆದ್ರೂ ಇವಾಗ ನೀರಲ್ಲಿ ಅಲೆ ಗಿಲೆ ಏನೇನೋ ಬಂದ್ರು ನಾನ್ ನೀರು ಅನ್ನೋ ತಾಟಿಂದ ಹೋಗ್ಬಾರ್ದು. ಆ ತಾಟ್ನೆ ಬುದ್ಧಿಗೆ ನಾವು ಮತ್ತೆ ಮತ್ತೆ ಕೊಡ್ತಾ ಇರ್ಬೇಕಾಗತ್ತೆ. ಹೌದು ಹೌದು. ಅಂತ ಹಾಗೆ ದ್ರೋಣಾಚಾರ್ಯ ಅರ್ಜುನ್ ಪಕ್ಷಿ ಕಣ್ ಕಾಣುತ್ತೆ ನೋಡಿ, ಹಾಗೆ ನಮ್ ಲಕ್ಷ್ಯ ಅದ್ ಆತ್ಮ ಏನ್ ಪರಬ್ರಹ್ಮ ಇದ್ದಾನೆ. ಸೊ ಆ ಲಕ್ಷ್ಯ ಬಿಟ್ಟು ಪಕ್ಷಿ ಅದ್ರದ್ದು ಬಾಲ ಮರ ಗಿಡ ಅದನ್ನೆಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಕೊಡ್ಬಾರ್ದು ಅನ್ನೋದನ್ನ ನಾವು ಇದರಲ್ಲಿ ಹೌದು. So the first line is telling about the Atma. The third line is telling about the Anatma. You see, Esha Swayam Jyoti Rashesha Sakshi is about the Atma. The Hidayena Asadvilakshanam is the Anatma. So idinna ನಾವು ಎಲ್ಲಿ ತರಬೇಕು ಈ ಥಾಟು ಇನ್ ದ ವಿಜ್ಞಾನ ಕೋಶ. So once we bring that thought, how should be? It should be a continuous thought. Continuously. You have to meditate. Meditate means keep it in mind all the time. That try to entertain only that thought. Other thoughts will come. Try to eliminate them and bring back the thought to this. Tirga hogatte. Some other thoughts will come. Oh, sudden agi allenaytu bagal muchidino ilvo, mane ಭದ್ರವಾಗಿದ್ದೀವೋ ಇಲ್ವೋ ಬರುತ್ತೆ ಥಾಟು. ಅಯ್ಯೋ ಬಟ್ ಇದೆಲ್ಲ ಏನು ಬಂದು ಹೋಗುತ್ತೆ, ವಾಟ್ ಅಲ್ಟಿಮೇಟ್ಲಿ ನಾನೇನ್ ತೆಗೆದುಕೊಂಡು ಹೋಗ್ತೀನಿ. ಐ ಆಮ್ ಅಗೇನ್ ಬ್ರಿಂಗ್ ಥಾಟ್ ಬ್ಯಾಕ್ ಟು ದಟ್ ಆತ್ಮ. ಫಾರ್ ವಾಟ್ am I seated here? Why am I giving this time? It's only to think about Atma, not about the house. Alva? Okay, we'll have to make an effort to bring the mind back to this Atma thought. Brahmakara Vritti. It is what is called. So that is what this thing is telling. So can you, one of you, idu, ಈ 3 ಶ್ಲೋಕಾಸ್ನ ಇಂಟಿಗ್ರೇಟ್ ಮಾಡಿ ಒಂದು ಕನ್ಕ್ಲೂಡ್ ಮಾಡಕ್ಕಾಗತ್ತಾ? ಯಾರಾದ್ರೂ ಶ್ರುತಿನೋ ಯಶ್ಮಿತಾನೋ? What we have discussed in these 3 shlokas today, so that Usha gets a glimpse of what we are doing. ಅದಕ್ಕೆ ನಿಮಗೆ ಅದೇ ಹೇಳಿದೆ, ನೀವು ಇಷ್ಟು ದಿವಸ ಇರ್ಲಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಈ 3 ನಲ್ಲಿ ವಾಟ್ ವಿ ಹ್ಯಾವ್ ಡಿಸ್ಕಸ್ ಸೋ ಫಾರ್ ಅದನ್ನ ಹೇಳಕ್ಕೆ. ಹೇಳಿಮ್ಮ, ನೀವು ಶ್ರುತಿನೋ ಯಶ್ಮಿತಾ ಯಾರಾದ್ರೂ ಹೇಳಿ. ಮ್ಯಾಮ್ ಟ್ರೈ ಮಾಡ್ತೀನಿ. ಸೊ ಮೊದಲನೇ ಶ್ಲೋಕದಲ್ಲಿ ವಿ ವರ್ ಟಾಕಿಂಗ್ ಅಬೌಟ್ ಹೇಗೆ ನಾವು ಮನಸ್ಸನ್ನ ಹೊರಗಡೆಯಿಂದ ಒಳಗಡೆ ಕ್ವೈಟಿಟ್ಯೂಡ್ ಆಫ್ ಮೈಂಡ್, ನಮ್ಮ ಮನಸ್ಸು ಶಾಂತವಾಗಿ
ಆದ್ರೆ ಅದು ನಮ್ಗೆ ಆ ಪರಮಾತ್ಮ ದರ್ಶನ ಸಿಗುತ್ತೆ. ಬಟ್ ಇದ್ರಲ್ಲಿ ಮ್ಯಾಮ್ ಹೇಳ್ದಂಗೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ದ ಲಿಬರೇಷನ್. ಅದು ಆಕ್ಷನ್ ನಾವ್ ಏನ್ ಮನಸ್ಸನ್ನ ಶಾಂತ ಮಾಡೋದಕ್ಕೆ ಹಾಕ್ತಾ ಇದೀವೋ ಇದು ನಮ್ಗೆ ವಿಮುಕ್ತಿಗೆ ಮೊದಲನೆಯ ಸ್ಟೆಪ್ ಅಂತ. ಹೊರಗಡೆಯಿಂದ ಮನಸ್ಸನ್ನ ಶಾಂತವಾಗಿ ತಂದು ಕೂಡ್ಸೋದು, ಇದು ಮೊದಲನೇ ಶ್ಲೋಕದ ಫೋಕಸ್. ಅದಾದ್ಮೇಲೆ 2ನೇ ಶ್ಲೋಕದಲ್ಲಿ ವಿ ವರ್ ಟಾಕಿಂಗ್ ಅಬೌಟ್ ಏನೇನ್ ಎಫರ್ಟ್ಸ್, ನಮ್ ಸಾಧನೆಗಳು ಏನ್ ಮಾಡ್ಬೇಕು ಅಂತ. ಅದ್ರಲ್ಲಿ 5 ಪಾಯಿಂಟ್ಸ್ ನ ನಮ್ಗೆ ಹೈಲೈಟ್ ಮಾಡಿದ್ದಾರೆ. ವಾಕ್ ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು, ಮತ್ತೆ ಅಪರಿಗ್ರಹ, ದಟ್ ನಾಟ್ ಬಿ ಟು ಪೊಸೆಸಿವ್ ಅಬೌಟ್ ದಿ ಆಬ್ಜೆಕ್ಟಿವ್ ವರ್ಲ್ಡ್ ಅಂತ. ಆಮೇಲೆ ನಿರಾಶ, ಮತ್ತ ನಾಟ್ ಬಿ ಫ್ಯೂಚರಿಸ್ಟಿಕ್, ನಮ್ಗೆ ಏನೇನ್ ಆಕ್ಷನ್ ಮಾಡಿ ಅದ್ರ ಫಲಗಳು ಬಂದಿರುತ್ತೋ ಆ ಫಲಗಳ ಮೇಲೆ ತುಂಬಾ ಫೋಕಸ್ ಮಾಡಬಾರ್ದು ಅಂತ. ಆಮೇಲೆ ನಿರೀಹ ಅಂದ್ರೆ ಅಹಂಕಾರ, ನಾನು, ನನ್ನದು, ನಾನ್ ಮಾಡಿದ್ದು, ಆ ತರ ಭಾವನೆಯನ್ನ ತೊರೆಯೋದು. ಆಮೇಲೆ ನಿತ್ಯಂ ಏಕಾಂತಶೀಲತಾ ಅಂದ್ರೆ ಏಕಾಂತ, ಅಲೋನ್ನೆಸ್ ನ ನಾವು ಮ್ಯಾಮ್ ಹೇಳ್ದಂಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡನ್ನೂ ರೀತಿನೂ ಪ್ರಾಕ್ಟೀಸ್ ಮಾಡಬೇಕು. ಮೆಂಟಲಿ ಅಂದ್ರೆ ಬ್ರಹ್ಮಾಕಾರ ವೃತ್ತಿಯಲ್ಲಿ ನಿಲ್ಲೋದು. ಆಮೇಲೆ 3ನೇ ಶ್ಲೋಕದಲ್ಲಿ ಇದು ಕನ್ಕ್ಲೂಡಿಂಗ್ ಆಗುತ್ತೆ. ಸೊ ಮೊದಲನೇದಲ್ಲಿ ಟಾಕಿಂಗ್ ಅಬೌಟ್ ದ ಮೈಂಡ್ ಅಂಡ್ ಎಫರ್ಟ್ಸ್ ಹಾಕ್ಬೇಕು ಅಂತ. ಇದರಿಂದ ಏನ್ ಮಾಡ್ಬೇಕು? ಸೊ ಇವಾಗ ನಮ್ಗೆ ಒಂದು ಮಣ್ಣು ಹದ ಆಗಿದೆ ಭೂಮಿಯಲ್ಲಿ, ಸೊ ನೆಕ್ಸ್ಟ್ ಏನ್ ಬಿತ್ತದು ಅನ್ನೋದನ್ನ ನಾವು ಈ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಹೇಗೆ ಯಾವುದು ಆತ್ಮನ ಬಗ್ಗೆ ಹೇಳ್ತಾ ಇದಾರೆ, ಯಾವ ಆತ್ಮ ಎಲ್ಲಾನು ಬೆಳಗುತ್ತೋ ಇದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ದಿಸ್ ನಾಲೆಡ್ಜ್ ಇಸ್ ಪಾಸಿಬಲ್ ಥ್ರೂ ದ ಇಂಟೆಲೆಕ್ಟ್ ಇನ್ಸ್ಟ್ರೂಮೆಂಟ್. ಇಂಟೆಲೆಕ್ಟ್ ಅಲ್ಲಿ ಬೆಳಗುತ್ತೆ ಎಲ್ಲ ನೋಯಿಂಗ್ ಇದೆಲ್ಲ. ಸೊ ಇದನ್ನ ನಾವು ಆತ್ಮ ಇದೆಲ್ಲದ್ರಿಂದನೂ ಬೇರೆ, ಅಸತ್ತಿಗಿಂತ ಬೇರೆ ಅನ್ನೋದನ್ನ ತಿಳ್ಕೊಂಡು ವಿ ಹ್ಯಾವ್ ಟು ಗೋ ಬ್ಯಾಕ್ ಅಗೇನ್ ಅಂಡ್ ಅಗೇನ್. ನಿಧಿಧ್ಯಾಸದಲ್ಲಿ ಮ್ಯಾಮ್ ಹೇಳ್ದಂಗೆ ಏನೇನ್ ಥಾಟ್ಸ್ ಬರ್ತಾ ಇರುತ್ತೋ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದ ಸತ್ ಥಾಟ್ ಇಸ್ ಕಂಟಿನ್ಯೂಸ್. ಬೇರೆ ಎಲ್ಲಾ ಥಾಟ್ಸ್ ನಮ್ಗೆ ಏನೇನ್ ಬರುತ್ತೋ ಅದೆಲ್ಲ ನಮ್ ಬಾಡಿ ಮೈಂಡ್ ಐಡೆಂಟಿಟೀಸ್ ಇಲ್ಲ, ನಮ್ ರೋಲ್ ಇಂಟೆಲೆಕ್ಟ್ ಐಡೆಂಟಿಟೀಸ್ ಮೇಲೆ ಕೂತಿರುತ್ತೆ. ಬಟ್ ವಿ ವಿಲ್ ಹ್ಯಾವ್ ಟು ಗೋ ಟು ದ ಸತ್ thought and this has to be continuous ಅಂತ ಕನ್ಕ್ಲೂಡ್ ಮಾಡ್ತೀನಿ. ಓಕೆ, ಗುಡ್. ಸೊ ಏನಾದರೂ ಇದು, have you got time? Would you like to have meditation or should we close the class? So 1 ನಿಮಿಷ ಪಾಸ್ ದ ರೆಕಾರ್ಡಿಂಗ್.